We have come to the final session of the series of sessions that we have been having. ನಾವು ಕೇಳುತ್ತಾ ಬಂದ ಹಾಗೆ ಈ ಒಂದು ಸರಣಿಯ ಕೂಟಗಳ ಕೊನೆಯ ಅಂತಿಮ ಪ್ರಸ್ತಾಪಕ್ಕೆ ನಾವು ಬಂದಿದ್ದೇವೆ. And I praise God for these 3 days which He gave me to come over and be with all of you. ನಾನಿಲ್ಲಿ ಬಂದು ನಿಮ್ಮೆಲ್ಲರೊಂದಿಗೆ ಇರುವಂತಹ ಅವಕಾಶವನ್ನು ದೇವರು ಒದಗಿಸಿಕೊಟ್ಟದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. And I thank you all for the Christian love and fellowship that you all extended these 3 days. ಈ 3 ದಿವಸಗಳಲ್ಲಿ ನೀವು ನನ್ನ ವಿಷಯದಲ್ಲಿ ತೋರಿದಂತಹ ಕ್ರಿಸ್ತನ ಪ್ರೀತಿಗಾಗಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. And I am thankful to God for this opportunity that He gave me. ದೇವರು ಕೊಟ್ಟಂತಹ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. And I am also thankful to the assembly here, the responsible brethren here, for calling me and giving me this opportunity. ಇಲ್ಲಿರುವಂತಹ ಸಭೆಗೂ ಸಭೆಯಲ್ಲಿರುವಂತಹ ಜವಾಬ್ದಾರಿಯುಳ್ಳಂತಹ ಹಿರಿಯರಿಗೂ ನನ್ನನ್ನು ಕರೆದು ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. May the Lord prosper you in this area, in His work, and use the assembly greatly in the coming days. ಬರುವಂತಹ ದಿವಸಗಳಲ್ಲಿ ಮುಂಬರುವ ದಿವಸಗಳಲ್ಲಿ ಈ ಸಭೆಯನ್ನು ಇಲ್ಲಿ ನೀವು ಮಾಡುತ್ತಿರುವಂತಹ ದೇವರ ಕಾರ್ಯವನ್ನು ದೇವರು ತನ್ನ ಮಹಿಮೆಗಾಗಿ ಉಪಯೋಗಿಸಲಿ. God willing, this evening I'll be traveling to Kerala. ಈ ದಿವಸ ಸಂಜೆ ವೇಳೆ ಕರ್ತನ ಚಿತ್ತವಾಗುವುದಾದರೆ ನಾನು ಕೇರಳಕ್ಕೆ ಪ್ರಯಾಣ ಮಾಡುವುದಾಗಿದೆ. Last about 1 month I was away from home. ಕಳೆದ 1 ತಿಂಗಳ ಕಾಲ ನಾನು ಮನೆಯಿಂದ ದೂರ ಉಳಿದಿದ್ದೆನು. I was in Chennai. ಚೆನ್ನೈಯಲ್ಲಿದ್ದೆನು. From Chennai I went to Delhi. ಚೆನ್ನೈಯಿಂದ ನಾನು ಡೆಲ್ಲಿಗೆ ಹೋಗಿ From Delhi I went to Alwar. ಡೆಲ್ಲಿಯಿಂದ ನಾನು ಆಳ್ವಾರ್ಗೆ ಹೋದೆನು. From Alwar to Mumbai. ಆಳ್ವಾರಿಂದ ಮುಂಬೈಗೆ ಬಂದು From Mumbai I came here. ಮುಂಬೈಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. From here to Kerala. ಈಗ ಇಲ್ಲಿಂದ ನಾನು ಕೇರಳಕ್ಕೆ ಪ್ರಯಾಣ ಮಾಡುವುದಾಗಿದೆ. Somehow all these programs came, one by one. ಹೇಗೋ ಎಲ್ಲ ಕಾರ್ಯಕ್ರಮಗಳು ಒಂದೊಂದಾಗಿ ಬಂದು ಸೇರಿದವು. Tomorrow morning, God willing, I will reach home. ನಾಳೆ ಬೆಳಗಿನ ಜಾವ ಕರ್ತನ ಚಿತ್ತವಾಗುವುದಾದರೆ ನಾನು ಮನೆಯ ತಲುಪುತ್ತೇನೆ. Wednesday I have to travel to Hyderabad. ಬುಧವಾರ ನಾನು ಹೈದರಾಬಾದ್ಗೆ ಮತ್ತೆ ಪ್ರಯಾಣ ಮಾಡಬೇಕು. You may pray for these travels and God's grace for the ministry and all. ದಯಮಾಡಿ ಎಲ್ಲ ವಿಷಯಗಳಲ್ಲಿ ನಮ್ಮ ಪ್ರಯಾಣಕ್ಕಾಗಿಯೂ ಮತ್ತು ದೇವರ ಕೃಪೆ ಇದರಲ್ಲಿ ದೊರಕುವುದಕ್ಕಾಗಿ ಪ್ರಾರ್ಥನೆ ಮಾಡಿರಿ. God needs to, give necessary health also. ದೇವರು ಈ ಪ್ರಯಾಣಗಳಿಗೂ ಸೇವೆಗಳಿಗೂ ಬೇಕಾದಂತಹ ಅಗತ್ಯವುಳ್ಳ ಆರೋಗ್ಯವನ್ನು ಕೂಡ ದೇವರೇ ಕೊಡಬೇಕು. Mumbai it was very hot. ಮುಂಬೈಯಲ್ಲಿ ಬಹಳವಾದಂತಹ ಒಂದು Here it was pleasant somewhat. ಇಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಅದು ತಾಪವು ಕಡಿಮೆ ಆಗಿತ್ತು. So everywhere, the climate is different. ಪ್ರತಿಯೊಂದು ಸ್ಥಳದಲ್ಲಿಯೂ ಹವಾಮಾನವು ಒಂದು ವಿಭಿನ್ನವಾಗಿರುವುದಾಗಿದೆ. So the Lord's help is necessary to keep good health also. ಈ ಒಂದು ಒಳ್ಳೆಯ ಆರೋಗ್ಯವನ್ನ ನಾನು ಕಾಪಾಡಿಕೊಳ್ಳುವುದಕ್ಕೆ ಕರ್ತನ ಕೃಪೆಯು ಕೂಡ ಅಗತ್ಯವಾದದ್ದಾಗಿದೆ. Also pray that God may use, whatever we share for the glory of God and for the good of the saints. ನಾವು ಯಾವ ಸಂಗತಿಗಳನ್ನ ಇಲ್ಲಿನಿಂದ ಹಂಚುಗಳಾಗಿದ್ದೇವೋ ಅದೆಲ್ಲವನ್ನ ದೇವರು ತನ್ನ ಮಹಿಮೆಗಾಗಿ ಮತ್ತು ವಿಶ್ವಾಸಿಗಳ ಒಳಿತಿಗಾಗಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ. And thankful to all of you for listening to the messages, one by one, continuously. ಒಂದೊಂದಾಗಿ ಸತತವಾಗಿ ಸಂದೇಶಗಳನ್ನ ನೀವೆಲ್ಲರೂ ಕೇಳೋದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. And all of you very attentive also, I should say that. ನಾನು ಹೇಳಲೇಬೇಕಾದದ್ದು ನೀವೆಲ್ಲರೂ ಗಮನ ಹರಿಸಿ ಕೇಳುತ್ತಿದ್ದೀರಿ. One thing I like is, a good part of you is young people, ಈ ಒಂದು ಸಭೆಯಲ್ಲಿರುವಂತಹ ಒಂದು ಒಳ್ಳೆಯ ವಿಷಯವೇನೆಂದರೆ ಸಭೆಯಲ್ಲಿರುವಂತಹ ಹೆಚ್ಚಿನ ಮಂದಿ ಯೌವನಸ್ಥರಾಗಿದ್ದೀರಿ. Brothers and sisters. ಸಹೋದರ ಸಹೋದರಿಯರು. Nowadays when we, go to some assemblies, most of them will be above 70, 80 and ಅನೇಕ ಕೂಟಗಳಿಗೆ ನಾನು ಹೋಗುವಾಗ ಅವರಲ್ಲಿ ಹೆಚ್ಚಿನ ಮಂದಿ ನಾನು ನೋಡುವಂತದ್ದು 70-80 ಪ್ರಾಯವುಳ್ಳವರೇ. Especially I see that in Kerala. ವಿಶೇಷವಾಗಿ ಕೇರಳದಲ್ಲಿ ನಾನು ನೋಡಿದ್ದೇನೆ. All the young people are gone away from there. ಅಲ್ಲಿರುವಂತಹ ಯೌವನಸ್ಥರೆಲ್ಲ ಅಲ್ಲಿ ಬಿಟ್ಟು ಹೋಗಿದ್ದಾರೆ. So that is a condition there. ಅಲ್ಲಿರುವಂತಹ ಒಂದು ಪರಿಸ್ಥಿತಿ ಅದಾಗಿದೆ. But still here I could see many young people. ಇಲ್ಲಿ ಅನೇಕ ಯೌವನಸ್ಥರನ್ನ ನೋಡಲಿಕ್ಕೆ ಸಾಧ್ಯವಾಯಿತು. So utilize all, the opportunity that God gives for learning the word of God, practicing it, and to preach that, to give to others. ದೇವರ ವಾಕ್ಯವನ್ನು ಕಲಿಯುವುದಕ್ಕೂ ಅದನ್ನು ಅಭ್ಯಾಸ ಮಾಡುವುದಕ್ಕೂ ಕಲಿತದನ್ನ ಇತರರೊಂದಿಗೆ ಹಂಚಿಕೊಳ್ಳುವುದಕ್ಕೂ ದೇವರು ತರುವಂತಹ ಎಲ್ಲಾ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿರಿ. Live for the glory of God. ದೇವರ ಮಹಿಮೆಗಾಗಿ ಜೀವಿಸಿರಿ. Whatever is for His disgrace, keep it away. ಆತನಿಗೆ ಅವಮಾನವನ್ನು ತರುವಂತಹ ಎಲ್ಲಾ ಕಾರ್ಯಗಳನ್ನ ತೆಗೆದು ದೂರ ಹಾಕಿರಿ. Coming of the Lord is very near. ಕರ್ತನ ಬರುಣವು ಬಹಳ ಹತ್ತಿರವಾಗಿದೆ. As somebody said, we used to preach that the Lord is coming, and all. ನಾವು ಕರ್ತನು ಬರುತ್ತಿದ್ದಾನೆ ಎಂಬುದಾಗಿ ನಾವು ಪ್ರಸಂಗ ಮಾಡುತ್ತಿದ್ದೆವು. But now we should say He is really coming again, very near. ಆದರೆ ಈಗ ನಾವು ಹೇಳಬೇಕಾದ್ರೆ ಖಂಡಿತವಾಗಿ ಆತನ ಬರುಣವು ಬಹಳ ಹತ್ತಿರವಾಗಿದೆ. So setting on your eyes on that day of His coming,
prepare for the coming of the Lord. ಆತನ ಬರೋಣದ ಆ ದಿನದ ಮೇಲೆ ನಿಮ್ಮ ನಿರೀಕ್ಷೆಯನ್ನ ಗಮನವನ್ನ ದೃಷ್ಟಿಯನ್ನಿಟ್ಟು ಆತನ ಬರೋಣಕ್ಕಾಗಿ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳಿರಿ. The Lord help us. ಕರ್ತನು ನಮ್ಮನ್ನು ಸಹಾಯಿಸಲಿ. Now we will continue with the message. ನಾವೀಗ ಸಂದೇಶದಲ್ಲಿ ಮುಂದುವರಿಯೋಣ. As I said, for the concluding, I had something else in my mind. ಈ ಒಂದು ಸಂದೇಶದ ಮುಕ್ತಾಯಕ್ಕಾಗಿ ನನ್ನ ಮನಸ್ಸಿನಲ್ಲಿ ಮತ್ತೊಂದು ಆಲೋಚನೆ ಇತ್ತು. But I could not complete, the first message, the four points. ಆದರೆ ಮೊದಲನೇ ಸಂದೇಶದಲ್ಲಿ ನಾನು ಮಾಡಿಕೊಂಡಿದ್ದಂತಹ 4 ಅಂಶಗಳನ್ನು ಮುಗಿಸಲು ಸಾಧ್ಯವಾಗಲಿಲ್ಲ. So in this final session, we are going to see the third and the fourth point, which was left out. ಈಗಾಗಲೇ ಉಳಿದಿರುವಂತಹ 3 ಮತ್ತು 4ನೇ ಸಂಗತಿಗಳನ್ನು ಈ ಅಂತಿಮ ಸಂದೇಶದಲ್ಲಿ ನಾವು ಕೇಳೋಣ. So let's come to chapter 2 of 1 Peter. ಈಗ ಪೇತ್ರನು ಬರೆದಂತಹ ಮೊದಲನೆಯ ಪತ್ರಿಕೆಯ 2ನೇ ಅಧ್ಯಾಯಕ್ಕೆ ನಾವು ಬರೋಣ. We will read that verses 4, 5 and 9 once. ಈಗ 2ನೇ ಅಧ್ಯಾಯದ 4, 5, 9 ನಾವು ಮತ್ತೆ ಓದಿಕೊಳ್ಳೋಣ. ಆಕಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರ ಬಾಗಿಲಿಗೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನ ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾಗಿಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. May the Lord add His blessings upon the reading of this message. ದೇವರ ವಾಕ್ಯವನ್ನು ಓದಿದ ಮೇಲೆ ದೇವರು ತನ್ನ ಆಶೀರ್ವಾದವನ್ನು ಕೊಡಿಸಿಕೊಡಲಿ. Here we have a twofold responsibility. ಇಲ್ಲಿ 2 ಜವಾಬ್ದಾರಿಯನ್ನು ನಾವು ನೋಡುತ್ತೇವೆ. To God and to the world. ಒಂದು ದೇವರ ವಿಷಯದಲ್ಲಿ ನಮಗಿರಬೇಕಾದ ಜವಾಬ್ದಾರಿ ಮತ್ತು ನಾವು ಜೀವಿಸುವ ಲೋಕದ ವಿಷಯದಲ್ಲಿ ನಮಗಿರಬೇಕಾದ ಜವಾಬ್ದಾರಿ. Earlier in chapter 1 we had seen the first and the second responsibility. ಈಗಾಗಲೇ ಮೊದಲನೇ ಅಧ್ಯಾಯದಲ್ಲಿ ಮೊದಲನೆಯ 2ನೆಯ ಜವಾಬ್ದಾರಿಯನ್ನು ನಾವು ಈಗಾಗಲೇ ನೋಡಿದ್ದೇವೆ. Self-word and to the believers. ಆ ಜವಾಬ್ದಾರಿಗಳು ನಮ್ಮ ವಿಷಯದಲ್ಲಿ ನಮಗಿರಬೇಕಾದದ್ದು, ಇತರ ವಿಶ್ವಾಸಿಗಳ ವಿಷಯದಲ್ಲಿ You ಇರಬೇಕಾದದ್ದು. have to keep yourself holy ನಮ್ಮನ್ನು ನಾವು ಪರಿಶುದ್ಧರಾಗಿಟ್ಟುಕೊಳ್ಳಬೇಕು and love one another. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. Now that order we have to take care of. ಆ ಒಂದು ಕ್ರಮವನ್ನ ನಾವು ಗಮನವಾಗಿ ಕಾಪಾಡಿಕೊಳ್ಳಬೇಕು. Only after one go for the second one. ಮೊದಲನೆಯ ಜವಾಬ್ದಾರಿಯನ್ನು ನಾವು ಪೂರೈಸಿದ ನಂತರವೇ 2ನೇದಕ್ಕೆ ಹೋಗಿರಿ. That means if you don't have commitment for holiness, don't go for that second responsibility of loving one another. ಅಂದ್ರೆ ನಿಮ್ಮ ಮೊದಲನೇದಾಗಿ ನಿಮ್ಮನ್ನು ನೀವು ಪರಿಶುದ್ಧವಾಗಿ ಇಟ್ಟುಕೊಳ್ಳುವಂತಹ ಜವಾಬ್ದಾರಿಯಲ್ಲಿ ನೀವು ಪೂರೈಸದಿದ್ದರೆ ಇತರರನ್ನ ಪ್ರೀತಿಸುವಂತಹ 2ನೆಯ ಜವಾಬ್ದಾರಿಗೆ ಕಾಲಿಡಬೇಡಿರಿ. You may land in problems otherwise. ಅದರ ಮೂಲಕವಾಗಿ ನೀವು ಸಮಸ್ಯೆಗಳಲ್ಲಿ ಬೀಳಬಹುದು. So in relationships, if you want to keep holiness, commitment to holiness must be there. ನೀವು ಸಂಬಂಧಗಳನ್ನ ಶುದ್ಧವಾಗಿ ಇಟ್ಟುಕೊಳ್ಳಲು ಬಯಸುವುದಾದರೆ ಪರಿಶುದ್ಧವಾಗಿ ಜೀವಿಸುವುದಕ್ಕಿರುವಂತಹ ಸಮರ್ಪಣೆಯನ್ನು ಮೊದಲು ನೀವು ಕಾಪಾಡಿಕೊಳ್ಳಬೇಕು. So if we keep ourselves holy, we are then ready to love one another. ನಾವು ನಮ್ಮನ್ನು ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದರಲ್ಲಿ ನಾವು ಸಮರ್ಪಣೆ ಇರುವವರಾಗಿರುವುದಾದರೆ ಇತರರನ್ನ ಪ್ರೀತಿಸುವ ವಿಷಯದಲ್ಲಿ ನಾವು ಸಮರ್ಪಣೆ ಉಳ್ಳವರಾಗಿರುತ್ತೇವೆ. These are very important truths, important things that we have to know and practice. ಇದು ನಾವು ಬಹಳ ಪ್ರಾಮುಖ್ಯವಾಗಿ ಗಮನಿಸಬೇಕಾದ, ಅಳವಡಿಸಬೇಕಾದ ಪ್ರಾಯೋಗಿಕವಾದಂತಹ ಸತ್ಯಗಳು. See, when I was telling about the love in the last session, ಕೊನೆಯ ಪ್ರಸ್ತಾಪದಲ್ಲಿ ನಾನು ಪ್ರೀತಿಯ ವಿಷಯವಾಗಿ ಹೇಳುವಾಗ there are portions where we see that brotherly love should continue. ನಾವು ಸಹೋದರ ಪ್ರೀತಿಯು ಮುಂದುವರಿಯಬೇಕೆಂಬುದಾಗಿ ಹೇಳುವಂತಹ ವೇದ ಭಾಗಗಳುಂಟು. Have it in 1 Thessalonians chapter 4. ಅದನ್ನು 1 ಥೆಸಲೋನಿಕ 4ರಲ್ಲಿಯೂ, Have it in Hebrews chapter 13 verse 1. ಇಬ್ರಿಯ ಬರೆದವರ ಪತ್ರಿಕೆ 13:1ರಲ್ಲಿಯೂ Let brotherly love continue. ಸಹೋದರ ಪ್ರೀತಿ ಮುಂದುವರಿಯಬೇಕೆಂಬುದಾಗಿ ನೋಡುತ್ತೇವೆ. See, you should notice that word brotherly love. ಅಲ್ಲಿ ಸಹೋದರ ಪ್ರೀತಿ ಎಂಬ ಪದವನ್ನು ಗಮನಿಸಿರಿ. What is brotherly love? ಸಹೋದರರ ಪ್ರೀತಿ ಅಂದ್ರೆ ಏನು? That is love toward those who are born in the family. ಅಂದ್ರೆ ಕುಟುಂಬದಲ್ಲಿ ಜನಿಸಿದವರ ಕಡೆಗೆ ಇರುವಂತಹ ಪ್ರೀತಿ. We are one family. ನಾವೆಲ್ಲರೂ ಒಂದೇ ಕುಟುಂಬ. Because we are born from above, from the Lord. ಯಾಕಂದ್ರೆ ನಾವು ಕರ್ತನಿಂದ ಜನಿಸಿದವರಾಗಿದ್ದೇವೆ. We are God's children. ನಾವು ದೇವರ ಮಕ್ಕಳಾಗಿದ್ದೇವೆ. If we are God's children, we are of the same family. ನಾವು ದೇವರ ಮಕ್ಕಳಾಗಿರುವುದಾದರೆ ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು. That love is called as brotherly love. ಈ ಪ್ರೀತಿಯನ್ನ ಸಹೋದರ ಪ್ರೀತಿ ಎಂಬುದಾಗಿ ಕರೆಯುತ್ತಾರೆ. When you come to the Old Testament, ನೀವು ಹಳೆಯ ಒಡಂಬಡಿಕೆಗೆ ಬರುವಾಗ there's a good example there. ಅದೊಂದು ಒಳ್ಳೆಯ ಉದಾಹರಣೆ ಇದೆ. Good example for brotherly love. ಸಹೋದರ ಪ್ರೀತಿಗೆ ಒಂದು ಒಳ್ಳೆಯ ಉದಾಹರಣೆ ಇದೆ. You remember Moses.
ನೀವು ಮೋಶೆಯನ್ನ ನೆನಪು ಮಾಡಿಕೊಳ್ಳಿರಿ. Moses came to years, that means he became 40 years. ಮೋಶೆ 40 ವರ್ಷಗಳಾದ ಮೇಲೆ ಬಂದನು. And he went out to see, the Israelites, how they are faring. ಅಲ್ಲಿ 40 ವರ್ಷಗಳಾದ ಮೇಲೆ ಇಸ್ರಾಯೇಲರ ಸ್ಥಿತಿಯನ್ನ ನೋಡುವುದಕ್ಕಾಗಿ ಅಲ್ಲಿಗೆ ಬಂದನು. He saw two people fighting. ಅಲ್ಲಿ ಇಬ್ಬರು ಜಗಳವಾಡುವುದನ್ನು ಕಂಡನು. One an Israelite, the other one an Egyptian. ಆ ಇಬ್ಬರಲ್ಲಿ ಒಬ್ಬನ ಐಗುಪ್ತ ದೇಶದವನು, ಒಬ್ಬನು ಇಸ್ರಾಯೇಲನು. And what did Moses do? ಅಲ್ಲಿ ಮೋಶೆ ಮಾಡಿದ್ದೇನು? He killed the Egyptian ಆ ಐಗುಪ್ತ ದೇಶದವನನ್ನು ಕೊಂದು ಹಾಕಿದನು. and delivered the Israelite. ಆ ಕೊಂದು ಹಾಕುವುದರ ಮೂಲಕವಾಗಿ ಇಸ್ರಾಯೇಲನನ್ನ ಬಿಡಿಸಿದನು. Probably that was Moses' plan of delivering his people Israel from the Egyptians. ಆ ಐಗುಪ್ತ ದೇಶದವರ ಕೈಗಳಿಂದ ಇಸ್ರಾಯೇಲರನ್ನ ಬಿಡಿಸುವಂತಹ ಮೋಶೆಯ ಯೋಜನೆ ಇದಾಗಿರಬಹುದೇನೋ. Every day go out and kill one Egyptian. ಪ್ರತಿ ದಿವಸ ಹೊರಗೆ ಹೋಗಿ ಒಬ್ಬ ಐಗುಪ್ತನನ್ನ ಕೊಲ್ಲುವುದು. And so the next day also he came out. ಈಗ ಎರಡನೇ ದಿವಸವೂ ಮೋಶೆ ಬಂದನು. Then he saw two people fighting again. ಅಲ್ಲಿ ಇಬ್ಬರು ಜಗಳವಾಡುವುದನ್ನು ಕಂಡನು. And it was two Israelites. ಆ ಇಬ್ಬರು ಇಸ್ರಾಯೇಲರಾಗಿದ್ದರು. He went to them. ಅವರ ಬಳಿ ಹೋದನು. Your brothers, why you are fighting? ನೀವು ಸಹೋದರರಲ್ಲವೇ ಜಗಳವಾಡುವುದೇನು? Then what happened? ಹಾಗಾದದ್ದೇನು? They both became one and turned against. ಅವರಿಬ್ಬರು ಒಂದಾಗಿ ಮೋಶೆಯ ವಿರುದ್ಧ ನಿಂತರು. Are you come to do the same thing which you did today, yesterday? ನೀನು ನಿನ್ನೆ ಯಾವ ವಿಷಯವನ್ನ ಮಾಡಿದೆಯೋ ಅದನ್ನ ಮಾಡೋದಕ್ಕಾಗಿ ಇಲ್ಲಿ ಬಂದಿದೆಯಾ? They were about to kill each other. ಅವರು ಒಬ್ಬರನ್ನೊಬ್ಬರು ಕೊಂದುಕೊಳ್ಳುವುದಕ್ಕಿದ್ದರು. Now when a third person came in, they became one and kept that third person away. ಆದರೆ ಮೂರನೇ ವ್ಯಕ್ತಿ ಹೊರಗಿನಿಂದ ಬಂದಾಗ ಇವರಿಬ್ಬರು ಒಂದಾಗಿ ಆ ಮೂರನೇ ವ್ಯಕ್ತಿಯನ್ನು ಹೊರಗೆ ಹಾಕಿದರು. That's brotherly love. ಅದುವೇ ಸಹೋದರ ಪ್ರೀತಿ. Fights and problems are all maybe there. ಸಮಸ್ಯೆಗಳು, ಜಗಳಗಳು ಎಲ್ಲವೂ ಇರುತ್ತವೆ. But don't give up that love that we have. ಆದರೆ ನಮಗಿರುವಂತಹ ಪ್ರೀತಿಯನ್ನು ನಾವು ಬಿಡಬಾರದು. About one community we always say like this. ಒಂದು ಸಮುದಾಯದ ಕುರಿತಾಗಿ ನಾವು ಯಾವಾಗಲೂ ಈ ರೀತಿಯಾಗಿ ಹೇಳ್ತೇವೆ. They are always fighting, but when there is some problem, they are one. ಯಾವಾಗಲೂ ಅವರು ಜಗಳ ಮಾಡ್ತಿರ್ತಾರೆ, ಅದರ ಒಂದು ಸಮಸ್ಯೆ ಅಂತ ಬಂದ್ರೆ ಅವರು ಒಂದಾಗ್ಬಿಡ್ತಾರೆ. I hope you understood this. ನಿಮ್ಗೆ ಅರ್ಥವಾಯಿತು ಎಂದಾಗಿ ನೆನೆಸ್ತೇನೆ. Believers should be like that. ನಾವು ಕೂಡ ಹಾಗಿರಬೇಕು. Yeah, fight and differences. I'm not telling that fights should be there. ಜಗಳವಿರಬೇಕೆಂಬುದಾಗಿ ಅಲ್ಲ, ಜಗಳಗಳು ವಿಭಿನ್ನತೆಗಳು ಇರುತ್ತವೆ. Don't tell that brother from Kerala came and said that we can fight each other. ಕೇರಳದಿಂದ ಸಹೋದರ ನಾವು ಜಗಳ ಆಡಬಹುದು ಎಂಬುದಾಗಿ ಹೇಳಿದ್ರೆ I'm not telling that we should have fight. ನಾವು ಜಗಳ ಇರಬೇಕೆಂಬುದಾಗಿ ಹೇಳ್ತಿದ್ದ. What I mentioned is, fight and all that may happen. ನಾನು ಹೇಳ್ತಿರೋದು ಏನಂದ್ರೆ ಜಗಳಗಳು ಇವೆಲ್ಲವೂ ಆಗಬಹುದು. Still don't give up that brotherly. ಆದರೂ ಕೂಡ ಆ ಸಹೋದರ ಪ್ರೀತಿಯನ್ನ ಬಿಟ್ಟು ಬಿಡಬೇಡಿರಿ. Always know that we are the children of one heavenly Father. ಯಾವಾಗಲೂ ಪರಲೋಕದಲ್ಲಿರುವಂತಹ ಒಬ್ಬನೇ ತಂದೆಯ ಮಕ್ಕಳು ನಾವಾಗಿದ್ದೇವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. Part of the same family. ನಾವೆಲ್ಲರೂ ಒಂದೇ ಕುಟುಂಬದ ಭಾಗಿಗಳಾಗಿದ್ದೇವೆ. So holiness, ಪರಿಶುದ್ಧತೆ, self-worth, ಅದು ನಮ್ಮ ಕಡೆಗಿರುವಂತದ್ದು. love, ಪ್ರೀತಿ to others. ಇತರರ ಕಡೆಗಿರುವಂತದ್ದು. Now coming to the third part. ಈಗ ಮೂರನೇ ವಿಷಯಕ್ಕೆ ಬರುವಾಗ, that's the necessity of having a worshipful life. ಒಂದು ಆರಾಧನಾ ಪೂರ್ವಕವಾದಂತಹ ಜೀವಿತವನ್ನ ಹೊಂದಿರುವಂತಹ ಅಗತ್ಯತೆ. Chapter 2 verses 4 and 5. ಅದನ್ನ 2ನೇ ಅಧ್ಯಾಯದ 4-5ರಲ್ಲಿ ಗಮನಿಸ್ತೇವೆ. This is our duty to God. ಇದು ದೇವರ ವಿಷಯದಲ್ಲಿ ನಮಗಿರುವಂತಹ ಒಂದು ಕರ್ತವ್ಯ. See how Peter presents. ಪೇತ್ರನು ಅದನ್ನ ಹೇಗೆ ಹೇಳ್ತಿದ್ದಾನೆ ನೋಡಿರಿ. To whom coming as unto a living stone, disallowed indeed of men, but chosen of God and precious. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ಆ ದೇವರು ಅದನ್ನು ಆಯಲ್ಪಟ್ಟದು ಮಾನ್ಯವಾದದೆಂದು ಎಣಿಸಿದನು. To whom coming? ನೀವು ಯಾರನ್ನ ಸೇರಿಕೊಂಡಿದ್ದೀರಿ? Or we have come unto him. ನಾವು ಆತನನ್ನ ಸೇರಿಕೊಂಡಿದ್ದೇವೆ, ಆತನ ಬಳಿಗೆ ಬಂದಿದ್ದೇವೆ. Now when Peter wrote this, he might have remembered what Jesus said. ಇಲ್ಲಿ ಪೇತ್ರನಿಂದ ಬರೆಯುವಾಗ ಕರ್ತನು ಹೇಳಿದಂತಹ ಮಾತುಗಳನ್ನು ನೆನಪು ಮಾಡಿಕೊಂಡಿರಬಹುದು. Come unto me, all ye that labor and are heavy laden. ಎಲ್ಲರೂ ಹೊರೆ ಹೊತ್ತು ಭಾರವನ್ನ ಹೊರುವರೆ ನನ್ನ ಬಳಿಗೆ ಬನ್ನಿರಿ. ಕಷ್ಟಪಡುವರೆ ಭಾರ ಹೊರುವರೆ ನನ್ನ ಬಳಿಗೆ ಬನ್ನಿರಿ. Come unto me. ನನ್ನ ಬಳಿಗೆ ಬನ್ನಿರಿ. Jesus called others, the sinners to him. ಕರ್ತನು ಪಾಪಿಗಳನ್ನ ತನ್ನ ಬಳಿಗೆ ಕರೆಯುತ್ತಿದ್ದಾನೆ. Now Peter is telling to whom coming. ಈಗ ಪೇತ್ರನು ಹೇಳುತ್ತಿದ್ದಾನೆ, ಆತನನ್ನ ನಾವು ಸೇರಿಕೊಂಡಿದ್ದೇವೆ, ಆತನ ಬಳಿಗೆ ಬಂದಿದ್ದೇವೆ. The Lord called us and now we have come unto him. ಕರ್ತನು ನಮ್ಮನ್ನ ಕರೆದಿದ್ದಾನೆ, ನಾವು ಕರುವಿಗೆ ಮೇರೆಗೆ ಆತನ ಬಳಿಗೆ ಬಂದಿದ್ದೇವೆ. Peter is telling now with us living stones. We were dead, but now we are living stones, and with us living stones,
He is building up the edifice. ನಾವು ಸತ್ತವರಾಗಿದ್ದೆವು, ಆದರೆ ಈಗ ಜೀವವುಳ್ಳ ಕಲ್ಲುಗಳಾಗಿರೋದ್ರ ಮೂಲಕವಾಗಿ ಆತನು ನಮ್ಮನ್ನ ಕಟ್ಟಡವಾಗಿ ಮಂದಿರವಾಗಿ ಕಟ್ಟುತ್ತಿದ್ದಾನೆ. We are built up a spiritual house. ನಾವು ಒಂದು ಆತ್ಮೀಕವಾದ ಮಂದಿರವಾಗಿ ಕಟ್ಟಲ್ಪಡುತ್ತಿದ್ದೇವೆ. And the purpose is also very clear. ಅಲ್ಲಿ ಆ ಒಂದು ಕಟ್ಟಲ್ಪಡುವಿಕೆಯ ಉದ್ದೇಶವೂ ಕೂಡ ಸ್ಪಷ್ಟವಾಗಿದೆ. Peter says that we should offer up spiritual sacrifice. ನಾವು ಆತ್ಮೀಕ ಯಜ್ಞಗಳನ್ನ ಸಮರ್ಪಿಸಬೇಕು. That calls us to a worshipful life. ಅದು ಒಂದು ಆರಾಧನೆಯಿಂದ ಕೂಡಿರುವಂತಹ ಜೀವಿತದ ಕರೆಯಾಗಿದೆ. Our responsibility of worship. ಆರಾಧನೆ ಮಾಡುವಂತಹ ನಮ್ಮ ಜವಾಬ್ದಾರಿ. Now, what is worship? ಈಗ ಆರಾಧನೆ ಅಂದ್ರೆ ಏನು? In fact, that's another topic. ಅದು ಮತ್ತೊಂದು ವಿಷಯ. And very important topic. ಅದು ಪ್ರಾಮುಖ್ಯವಾದಂತಹ ವಿಷಯ. But let me tell you, this worship is a matter which is misunderstood by me. ಅನೇಕ ಜನರಿಂದ ಆರಾಧನೆ ಎಂಬ ವಿಷಯವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ. Very often we think that it happens only on Lord's Day morning when we gather together for remembering the Lord. ಅನೇಕ ಸಂದರ್ಭಗಳಲ್ಲಿ ಭಾನುವಾರ ದಿವಸದಂದು ಕರ್ತನನ್ನ ಸ್ಮರಿಸುವುದಕ್ಕಾಗಿ ನಾವು ಸೇರಿ ಬರುವಾಗ ಮಾತ್ರ ಈ ತಪ್ಪಾದ ಅರ್ಥೈಸಿಕೊಳ್ಳುವಿಕೆ ಆಗುತ್ತದೆ ಎಂದು ನಾವು ಅಂದುಕೊಳ್ಳುತ್ತೇವೆ. I think the reason for such misconception is because we call the meeting of the Lord's Day as worship meeting. ಅಂತ ತಪ್ಪಾದ ಪರಿಕಲ್ಪನೆಯ ಕಾರಣವೇನೆಂಬುದಾಗಿ ನಾನು ನೆನೆಸುವುದಾದರೆ, ಈ ಸ್ಮರಣೆಯ ಕೂಟವನ್ನ ಆರಾಧನೆಯ ಕೂಟವೆಂಬುದಾಗಿ ನಾವು ಹೆಸರಿಟ್ಟು ಕರೆಯುತ್ತೇವೆ. In Kannada also you use like that. Worship and remembrance. So we often call it as referred to as worship meeting, right? ನಾವು ಅದನ್ನು ಆರಾಧನೆಯ ಕೂಟ ಎಂಬುದಾಗಿ ಸಾಮಾನ್ಯವಾಗಿ ಹೇಳುತ್ತೇವೆ. If you look at the meetings of the assembly in the New Testament, ನೀವು ಹೊಸ ಒಡಂಬಡಿಕೆಯಲ್ಲಿ ಸಭೆಗಳು ಸೇರಿ ಬಂದಂತಹ ಕೂಟಗಳನ್ನು ನೀವು ಗಮನಿಸುವುದಾದರೆ, there is no meeting by the term worship meeting. ಅಲ್ಲಿ ಆರಾಧನೆಯ ಕೂಟ ಎಂಬುದಾಗಿ ಹೇಳುವಂತಹ ಹೆಸರುಳ್ಳ ಕೂಟಗಳನ್ನು ನೀವು ಕಾಣುವುದಿಲ್ಲ. This meeting which we call as worship meeting is called as gathering together for breaking of bread. ಇಂದು ಆರಾಧನೆಯ ಕೂಟ ಎಂಬುದಾಗಿ ನಾವು ಕರೆಯುವಂತಹ ಈ ದಿವಸದ ಈ ಕೂಟವು ಕೂಡ ದೇವರ ವಾಕ್ಯದಲ್ಲಿ ರೊಟ್ಟಿ ಮುರಿಯುವ ನಿಯಮದ ಕೂಟ ಎಂಬುದಾಗಿ ಕರೆಯುತ್ತಾರೆ. That's the name Scripture has given. ಅದು ದೇವರ ವಾಕ್ಯವು ಕೊಟ್ಟಿರುವಂತಹ ಹೆಸರು. Breaking of bread, we are remembering the Lord. ರೊಟ್ಟಿಯನ್ನು ಮುರಿಯುವುದರ ಮೂಲಕವಾಗಿ ನಾವು ಕರ್ತನನ್ನ ಸ್ಮರಿಸುತ್ತಿದ್ದೇವೆ. So some people call it as remembrance meeting also. ಕೆಲವರು ಅದನ್ನು ಸ್ಮರಣೆಯ ಕೂಟ ಎಂಬುದಾಗಿ ಕೂಡ ಕರೆಯುತ್ತಾರೆ. But mainly they refer to it as worship meeting. ಆದರೆ ಪ್ರಾಮುಖ್ಯವಾಗಿ ಹೆಚ್ಚಿನ ಮಂದಿ ಅದನ್ನ ಆರಾಧನೆ ಕೂಟ ಎಂಬುದಾಗಿ ಸೂಚಿಸಿ ಹೇಳುತ್ತಾರೆ. Come to Kerala, Aradhana Yoga. ನೀವು ಕೇರಳಕ್ಕೆ ಬರುವುದಾದರೆ ಆರಾಧನೆ ಕೂಟ ಎಂಬುದಾಗಿ ಹೇಳುತ್ತಾರೆ. The problem is, as we have named this with that, we think that it happens only in this meeting. ಇದನ್ನು ಆರಾಧನೆಯ ಕೂಟ ಎಂಬುದಾಗಿ ಹೆಸರಿಸಿ ಕರೆಯುವ ಕಾರಣದಿಂದ ಈ ಕೂಟದಲ್ಲಿ ಮಾತ್ರವೇ ಆರಾಧನೆ ನಡೆಯುತ್ತದೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. Very often I say like this. ಹಾಗಾಗಿ ನಾನು ಹೀಗೆ ಹೇಳ್ತೇನೆ, there is no meeting called worship meeting, but at the same time there is no meeting without worship. ಆರಾಧನೆಯ ಕೂಟ ಎಂಬುದಾಗಿ ಹೇಳುವಂತಹ ಯಾವ ಕೂಟವೂ ಇಲ್ಲ, ಅದರಂತೆಯೇ ಆರಾಧನೆಯನ್ನ ಹೊರತುಪಡಿಸಿದ ಯಾವ ಕೂಟವೂ ಇಲ್ಲ. Whatever we do for the glory of God, in exaltation of His Son, the Father receives it as worship. ನಾವು ದೇವರ ಮಹಿಮೆಗಾಗಿಯೂ ತನ್ನ ಮಗನನ್ನ ಉನ್ನತ ಸ್ಥಾನಕ್ಕೆ ಏರಿಸುವುದಕ್ಕಾಗಿಯೂ ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ದೇವರು ಆರಾಧನೆ ಎಂಬುದಾಗಿ ಸ್ವೀಕರಿಸುತ್ತಾನೆ. I hope it is clear. ನಾನು ಹೇಳುವುದು ಸ್ಪಷ್ಟವಾಗಿದೆ ಎಂದು ನಂಬುತ್ತೇನೆ. In fact, our life itself should become worship. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಜೀವಿತವೇ ಆರಾಧನೆಯಾಗಬೇಕು. I'm not asking you to change the terminology of worship meeting. ಆರಾಧನೆಯ ಕೂಟ ಎಂಬ ಒಂದು ಪದ ಬಳಕೆಯನ್ನು ತೆಗೆದು ಹಾಕಿರಿ ಎಂಬುದಾಗಿ ನಾನು ನಿಮ್ಮನ್ನು ಕೇಳುತ್ತಿಲ್ಲ. In the Indian context, there is a problem. ಆ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಸಮಸ್ಯೆ ಇದೆ. Suppose when you are coming out from the house on the Lord's Day morning, ಕರ್ತನ ದಿವಸದಂದು ನೀವು ಮನೆಯಿಂದ ಹೊರಗೆ ಬರುವಾಗ, and suppose your neighbor is asking you, ನಿಮ್ಮ ಪಕ್ಕದ ಮನೆಯವರು ನಿಮ್ಮನ್ನ ಕೇಳ್ತಿದ್ದಾರೆ ಅಂತ ಭಾವಿಸಿಕೊಳ್ಳ್ರಿ. where are you going? ಎಲ್ಲಿಗೆ ಹೋಗ್ತಾ ಇದ್ದೀರಾ? If you say I am going to break bread, they won't understand. ನೀವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. They will think that breaking bread is going somewhere else. ನೀವು ರೊಟ್ಟಿಯನ್ನು ಮುರಿಯೋದಕ್ಕಾಗಿ ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೆ ಅಂತ They won't understand it. ಅವ್ರಿಗೆ ಅದು ಅರ್ಥವಾಗುವುದಿಲ್ಲ. For this context, Indian context, we may have to say worship meeting. We say worship meeting, they know that. ಆದ್ರೆ ಭಾರತೀಯ ಒಂದು ಹಿನ್ನೆಲೆಯಲ್ಲಿ ಆರಾಧನೆ ಕೂಟ ಅಂತ ಹೇಳುವಾಗ ಆರಾಧನೆ ಅಂದ್ರೆ ಅವ್ರಿಗೆ ಅರ್ಥವಾಗ್ತದೆ. So use that same terminology for others' sake. ಇತರರಿಗೋಸ್ಕರವಾಗಿ ಆ ಪದ ಬಳಕೆಯನ್ನು ಬಳಸಿದ್ರೆ ತಪ್ಪಿಲ್ಲ. But at the same time, remember that the name that the Scripture has given for this meeting is
gathering for prayer. ಆದರೆ ಅದೇ ಸಮಯದಲ್ಲಿ ದೇವರ ವಾಕ್ಯವು ಈ ಕೂಟಕ್ಕೆ ಕೊಟ್ಟಿರುವಂತಹ ಹೆಸರು ರೊಟ್ಟಿ ಮುರಿಯುವುದಕ್ಕಾಗಿ ಕೂಡಿ ಬರುವಂತಹ ಒಂದು ಹೆಸರು ಎಂಬುದನ್ನು At ನೆನಪಿನಲ್ಲಿಟ್ಟುಕೊಳ್ಳಿರಿ. the same time, remember that worship is not limited to this meeting. It is a lifestyle. It happens. It should happen always in our life. ಅದೇ ಸಂದರ್ಭದಲ್ಲಿ ಆರಾಧನೆಯು ಈ ಕೂಟಕ್ಕೆ ಮಾತ್ರ ಸೀಮಿತವಾದುದಲ್ಲ, ಬದಲಾಗಿ ಆರಾಧನೆ ಒಂದು ವಿಶ್ವಾಸಿಯ ಜೀವಿತ ಶೈಲಿಯಾಗಿರಬೇಕು. Whatever we do for the glory of God is worship. ನಾವು ದೇವರ ಮಹಿಮೆಗಾಗಿ ಏನೆಲ್ಲಾ ಮಾಡುತ್ತೇವೋ ಅವೆಲ್ಲವೂ ಆರಾಧನೆಯೇ. Somebody has given this definition for worship. ಆರಾಧನೆಗೆ ಒಬ್ಬರು ಇಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. Worship is the loving response of the redeemed to God at the remembrance of the person and work of the Redeemer. ವಿಮೋಚನೆಗೊಂಡಂತಹ ಜನರು ವಿಮೋಚಿಸಿದಂತಹ ವ್ಯಕ್ತಿಯ ಕಾರ್ಯ ಮತ್ತು ಆ ವ್ಯಕ್ತಿಯನ್ನ ನೆನಪು ಮಾಡಿಕೊಳ್ಳುವಂತಹ ಪ್ರೀತಿಯ ಪ್ರತಿಕ್ರಿಯೆಯೇ ಆರಾಧನೆ. Got everything in it? Kind of. I will repeat that. ನಾನು ಮತ್ತೊಮ್ಮೆ ಹೇಳುತ್ತೇನೆ. I think he has done all, but I still repeat that. ನಾನು ಮತ್ತೊಮ್ಮೆ ಅದನ್ನು ಹೇಳುತ್ತೇನೆ. You can check whether everything has come out. ಅದನ್ನ ಪರೀಕ್ಷಿಸಲಿ. Worship is the loving response of the redeemed unto God at the remembrance of the person and work of the redeemed. ವಿಮೋಚನೆಗೊಂಡಂತಹ ಜನರು ವಿಮೋಚನೆ ಮಾಡದಂತಹ ವ್ಯಕ್ತಿಯ ಮತ್ತು ಕ್ರಿಯೆಗೆ ಕೊಡುವಂತಹ ದೇವರಿಗೆ ಕೊಡುವಂತಹ ಮೂಲಕವಾಗಿ ದೇವರಿಗೆ ಕೊಡುವಂತಹ ಅದನ್ನು ನೆನಪು ಮಾಡಿಕೊಂಡು ದೇವರಿಗೆ ಕೊಡುವಂತಹ ಪ್ರೀತಿಯ ಪ್ರತಿಕ್ರಿಯೆಯೇ ಆರಾಧನೆ. Yeah, we remember our Lord. ನಾವು ನಮ್ಮ ಕರ್ತನನ್ನ ನೆನಪು ಮಾಡಿಕೊಡ್ತೇವೆ. His person, His work. ಆ ಕರ್ತನ ವ್ಯಕ್ತಿತ್ವ ಮತ್ತು ಆತನ ಕ್ರಿಯೆ ಕಾರ್ಯ, Who He is, what He has done for us. ಆತನು ಏನಾಗಿದ್ದಾನೆ, ಆತನು ನಮಗಾಗಿ ಏನು ಮಾಡಿದ್ದಾನೆ. And our heart is filled with love. ಅದರ ಮೂಲಕವಾಗಿ ನಮ್ಮ ಹೃದಯವು ಪ್ರೀತಿಯಿಂದ ತುಂಬಿದೆ. Our heart is filled with gratitude. ನಮ್ಮ ಹೃದಯಗಳು ಕೃತಜ್ಞತೆಯಿಂದ ತುಂಬಿದೆ. And at that thought we respond to God at the remembrance of our Redeemer. ಆ ಚಿಂತನೆಗಳ ಮೂಲಕವಾಗಿ ಆ ವಿಮೋಚಕನನ್ನು ನೆನೆಸಿ ದೇವರಿಗೆ ನಾವು ಪ್ರತಿಕ್ರಿಯಿಸುತ್ತೇವೆ. And that loving response is what we call as worship. ಆ ಪ್ರೀತಿಯ ಪ್ರತಿಕ್ರಿಯೆಯನ್ನೇ ನಾವು ಆರಾಧನೆ ಎಂಬುದಾಗಿ ಕರೆಯುತ್ತೇವೆ. And that response can take many forms. ಆ ಒಂದು ಪ್ರತಿಕ್ರಿಯೆ, ನಾವು ತೋರುವಂತಹ ಪ್ರತಿಕ್ರಿಯೆಯು ಅನೇಕ ರೂಪಗಳನ್ನು ಪಡ್ಕೊಳ್ಳಬಹುದು. Maybe in our attitude, ಅದು ನಮ್ಮ ಮನೋಭಾವದಲ್ಲಿರಬಹುದು, it may be in our words, ನಮ್ಮ ಮಾತಿನಲ್ಲಿರಬಹುದು, it may be in our actions. ಅದು ನಮ್ಮ ಕ್ರಿಯೆಗಳಲ್ಲೂ ಕೂಡ ಇರಬಹುದು. Clear? ಅರ್ಥವಾಯ್ತಾ? Is that clear? ಇದು ಅರ್ಥವಾಯ್ತಾ? What I said is we think about our Savior. ನಾನು ಹೇಳಿದ್ದೇನೆಂದರೆ ನಮ್ಮ ರಕ್ಷಕನ ಕುರಿತು ನಾವು ಆಲೋಚನೆ ಮಾಡ್ತೇವೆ. Praise God for that gift, He has given us. ದೇವರು ನಮಗೆ ಕೊಟ್ಟಿರುವಂತಹ ಆ ವರಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. And that response happens in various ways. ಆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವಂತಹ ಆ ಪ್ರತಿಕ್ರಿಯೆಯು ವಿವಿಧ ರೀತಿಯಲ್ಲಿ ಆಗ್ತದೆ. In our attitude to God, ಅದು ದೇವರ ಕರೆಗೆ ನಮಗಿರುವಂತಹ ಮನೋಭಾವದಲ್ಲಿರಬಹುದು, words and works. ಅದು ಮಾತುಗಳು ಕ್ರಿಯೆಯಲ್ಲೂ ಕೂಡ ಇರಬಹುದು. All that response is what we call as worship. ಈ ಎಲ್ಲಾ ಪ್ರತಿಕ್ರಿಯೆಗಳನ್ನು ನಾವು ಆರಾಧನೆ ಎಂಬುದಾಗಿ That's what they said, ಕರೆಯುತ್ತೇವೆ. the lifestyle itself should become worship. ನಾನು ಹೇಳುವುದೇನೆಂದರೆ ನಮ್ಮ ಜೀವಿತ ಶೈಲಿಯೇ ಆರಾಧನೆಯಾಗಿ ಬದಲಾಗಬೇಕು. Now when we come to the New Testament, ನಾವು ಹೊಸ ಒಡಂಬಡಿಕೆಗೆ ಬರುವಾಗ we see various sacrifices that we give to God. ಅಲ್ಲಿ ದೇವರಿಗೆ ನಾವು ಕೊಡುವಂತಹ ನಾನಾ ರೀತಿ ಯಜ್ಞಗಳ ಕುರಿತಾಗಿ ನೋಡುತ್ತೇವೆ. Sacrifices speaks about worship. ಅಲ್ಲಿ ಯಜ್ಞಗಳು ಎಂಬುದಾಗಿ ಹೇಳುವಾಗ ಅದು ಆರಾಧನೆಯನ್ನ ಸೂಚಿಸುತ್ತದೆ. In the Old Testament time, when a person wants to worship God, he comes with a sacrifice. ಹಳೆ ಒಡಂಬಡಿಕೆಯ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿ ದೇವರನ್ನ ಆರಾಧಿಸಬೇಕಾದ್ರೆ ಅವನೊಂದು ಯಜ್ಞವನ್ನ ತರುತ್ತಿದ್ದನು. So they were physical sacrifice. ಅದು ದೈಹಿಕವಾದಂತಹ ಭೌತಿಕವಾದಂತಹ ಯಜ್ಞವಾಗಿತ್ತು. But in the New Testament, ಹೊಸ ಒಡಂಬಡಿಕೆಯಲ್ಲಿ it is not the physical sacrifices, but we come with a spiritual sacrifice. ನಾವು ದೈಹಿಕವಾದಂತಹ ಅಥವಾ ಭೌತಿಕವಾದಂತಹ ಯಜ್ಞಗಳೊಂದಿಗೆ ಬರುವುದಿಲ್ಲ, ಆತ್ಮೀಕವಾದಂತಹ ಯಜ್ಞಗಳೊಂದಿಗೆ ಬರ್ತೇವೆ. As we read there, well, we have to offer up spiritual sacrifice. ನಾವೀಗಾಗಲೇ ಓದಿದ ಹಾಗೆ ನಾವು ಆತ್ಮೀಕ ಯಜ್ಞಗಳನ್ನ ಸಮರ್ಪಿಸಬೇಕು. When we come to the New Testament, ಹೊಸ ಒಡಂಬಡಿಕೆಗೆ ಬರುವಾಗ we see various sacrifices that we make to God. ನಾವು ದೇವರಿಗೆ ಸಲ್ಲಿಸುವಂತಹ ನಾನಾ ರೀತಿಯ ಯಜ್ಞಗಳ ಕುರಿತಾಗಿ ಓದುತ್ತೇವೆ. When we come to Romans chapter 12 verses 1 and 2, ನಾವು ರೋಮಪುರದವರಿಗೆ 1:12 ಓದುವಾಗ there we see a surrendered life
present your bodies a living sacrifice. ಅಲ್ಲಿ ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಎಂಬುದನ್ನು ಹೇಳುವುದರ ಮೂಲಕವಾಗಿ ಶರಣಾಗತರಾದಂತಹ ಒಂದು ಜೀವಿತವನ್ನು ತೋರಿಸುತ್ತದೆ. That speaks of surrendering our life to God. ಅದು ನಮ್ಮ ಜೀವಿತಗಳನ್ನ ದೇವರಿಗೆ ಒಪ್ಪಿಸಿಕೊಡುವಂತಹ ಪ್ರಕ್ರಿಯೆಯನ್ನು ತೋರಿಸುತ್ತದೆ. When you look at the beginning of the chapter 12, it refers to the mercies of God. ನೀವು 12ನೇ ಅಧ್ಯಾಯವನ್ನು ನೀವು ಆರಂಭವನ್ನು ಗಮನಿಸುವುದಾದರೆ ದೇವರ ಕೃಪೆಗಳನ್ನ ಅಥವಾ ಕರುಣೆಯನ್ನು ಸೂಚಿ ಹೇಳುತ್ತದೆ. Reminding that mercies of God, Paul is asking us to present our bodies a living. ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದುಕೊಂಡು ನಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂಬುದಾಗಿ ನೆನಪು ಮಾಡುತ್ತಿದ್ದಾನೆ. Think about that great salvation, and we have to present ourselves to God. ಆ ದೇವರು ಕೊಟ್ಟಂತಹ ಮಹಾ ರಕ್ಷಣೆಯನ್ನು ಆಲೋಚನೆ ಮಾಡಿ ನಮ್ಮನ್ನು ನಾವು ಹೇಗೆ ಸಮರ್ಪಿಸಬೇಕೆಂಬುದಾಗಿ ಆಲೋಚನೆ ಮಾಡಿರಿ. So a surrendered life is a sacrifice accepted before God. ಒಪ್ಪಿಸಿಕೊಟ್ಟಂತಹ ಒಂದು ಜೀವಿತ ದೇವರು ಅಂಗೀಕರಿಸುವಂತಹ ಒಂದು ಯಜ್ಞವಾಗಿದೆ. When we come to Hebrews 13:15, ಇಬ್ರಿಯರಿಗೆ ಬರೆದ ಪತ್ರಿಕೆ 13:17 ಬರುವಾಗ there we see about praising God. ಅಲ್ಲಿ ದೇವರನ್ನ ಸ್ತುತಿಸುವುದರ ಕುರಿತಾಗಿ ನೋಡುತ್ತೇವೆ. Verse 15 we have. 15ನೇ ವಚನದಲ್ಲಿ ಅದನ್ನು ನಾವು ನೋಡುತ್ತೇವೆ. Chapter 13 verse 15. 13:15 By him therefore let us offer the sacrifice of praise to God continually, that is the fruits of our lips, giving thanks to his name. ಆದ್ದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನ ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. Sacrifice of praise. ಆ ಒಂದು ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಂತಹ ಒಂದು ಯಜ್ಞ. That's praising God. ಅದು ದೇವರನ್ನ ಸ್ತುತಿಸುವಂತದ್ದು. And it should happen continually. That's what that verse says. ಇಲ್ಲಿ ಈ ವಾಕ್ಯವು ಹೇಳುವ ಪ್ರಕಾರ ಅದು ಸತತವಾಗಿ ಆಗಬೇಕು. That's our hearts filled with thankfulness and praising God for that from our heart. ಹೀಗೆ ನಮ್ಮ ಹೃದಯವು ದೇವರು ಮಾಡಿರುವಂತಹ ಕ್ರಿಯೆಗಳ ವಿಷಯಗಳಲ್ಲಿ ನಮ್ಮ ಹೃದಯವು ಧನ್ಯವಾದಗಳಿಂದ ಕೃತಜ್ಞತೆಯಿಂದ ತುಂಬಿರಬೇಕು. What fills our heart comes through our lips. ಯಾವ ನಮ್ಮ ಹೃದಯಗಳಲ್ಲಿ ಏನೇನು ತುಂಬಿದೆಯೋ ಅದುವೇ ನಮ್ಮ ಬಾಯಿಂದ ಬರ್ತದೆ. So there we have the sacrifice of praise. ಅಲ್ಲಿ ನಾವು ಸ್ತೋತ್ರವೆಂಬ ಯಜ್ಞವನ್ನು ನೋಡುತ್ತೇವೆ. There in verse 16, 16ನೇ ವಚನದಲ್ಲಿ there we see another sacrifice. ಅಲ್ಲಿ ಮತ್ತೊಂದು ಯಜ್ಞವನ್ನು ಗಮನಿಸುತ್ತೇವೆ. To do good and to communicate, forget not, for with such sacrifices God is well pleased. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. This is doing good to others. ಇದು ಇತರರಿಗೆ ಮಾಡುವಂತಹ ಪರೋಪಕಾರ, ಒಳ್ಳೆಯ ವಿಷಯಗಳು. When we do good to others, even that is accepted as a sacrifice. ನಾವು ಇತರರಿಗೆ ಪರೋಪಕಾರ ಮಾಡುವಾಗ ಅದನ್ನು ದೇವರು ಯಜ್ಞವಾಗಿ ಅಂಗೀಕರಿಸುತ್ತಾನಂತೆ. Then coming to Philippians chapter 2 and verse 17. ಫಿಲಿಪ್ಪಿಯರಿಗೆ 2:17 ಬಂದಿದೆ. There we see another sacrifice. ಅಲ್ಲಿ ಮತ್ತೊಂದು ನಾವು ಯಜ್ಞವನ್ನು ಗಮನಿಸುತ್ತೇವೆ. 2:17. Yea, and if I be offered upon the sacrifice and service of your faith, I joy and rejoice with you all. ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನ, ಫಿಲಿಪ್ಪಿಯರಿಗೆ 2:17, ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ನಾನೇ ಪಾನ ದ್ರವ್ಯವಾಗಿ ಅರ್ಪಿತನಾಗಬೇಕಾದರೂ ನನಗೆ ಸಂತೋಷ. Yeah, if I am offered as a sacrifice. ನಾನೇ ಪಾನ ದ್ರವ್ಯವಾಗಿ ಅರ್ಪಿತನಾದರೂ. This is that sacrifice of helping others to live a faith life. ಅಲ್ಲಿ ಇತರರು ನಂಬಿಕೆಯ ಜೀವಿತವನ್ನ ಜೀವಿಸುವುದಕ್ಕಾಗಿ ನಮ್ಮ ಜೀವಿತವನ್ನ ತ್ಯಾಗ ಮಾಡುವಂತದ್ದು. This is actually a service of the believers to help others. ಅಂದ್ರೆ ವಿಶ್ವಾಸಿಗಳ ವಿಷಯದಲ್ಲಿ ನಾವು ಮಾಡುವಂತಹ ಸೇವೆ. That also Paul calls as a sacrifice. ಅದನ್ನು ಕೂಡ ಪೌಲನು ಯಜ್ಞ ಎಂಬುದಾಗಿ ಕರೆಯುತ್ತಿದ್ದಾನೆ. Sacrifice of serving others. ಇತರರ ಸೇವೆ ಮಾಡುವಂತಹ ಯಜ್ಞ. Then when you come to Philippians 4:18, ಈ ಫಿಲಿಪ್ಪಿಯ 4:18 ಬರುವುದಾದರೆ there we see another sacrifice. ಅಲ್ಲಿ ಮತ್ತೊಂದು ಯಜ್ಞವನ್ನು ನೋಡುತ್ತೇವೆ. There is but I have all and abound, I am full, having received of Epaphroditus the things which were sent from you, an order of a sweet smell, a sacrifice acceptable and well pleasing. ಫಿಲಿಪ್ಪಿಯರಿಗೆ 4:18, ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ ಇಷ್ಟ ಯಜ್ಞವೇ. Sacrifice, that word we have there. ಅಲ್ಲಿ ಯಜ್ಞವೆಂಬ ಪದವನ್ನು ನಾವು ನೋಡುತ್ತೇವೆ. This is reference to the gift, the material gift that Philippians sent to Paul. ಇಲ್ಲಿ ಫಿಲಿಪ್ಪಿಯ ವಿಶ್ವಾಸಿಗಳು ಪೌಲನಿಗೆ ಎಪಫ್ರೋದಿತನ ಮೂಲಕವಾಗಿ ಕಳುಹಿಸಿಕೊಟ್ಟಂತಹ ಭೌತಿಕವಾದಂತಹ ಒಂದು ಸಹಾಯವಾಗಿತ್ತು. Even that he calls as a sacrifice. ಅದನ್ನು ಕೂಡ ಪೌಲನ ಯಜ್ಞವೆಂಬುದಾಗಿ ಕರೆಯುತ್ತಿದ್ದಾನೆ. That means when we support the work of the Lord materially, even that is acceptable in the presence of God as
worship. ಅಂದ್ರೆ ದೇವ ಜನರಿಗೆ ನಾವು ಆ ಭೌತಿಕವಾಗಿ ಮಾಡುವಂತಹ ಸಹಾಯವನ್ನು ಕೂಡ ದೇವರು ಅದನ್ನ ಆರಾಧನೆ ಎಂಬುದಾಗಿ ಸ್ವೀಕರಿಸುತ್ತಾನೆ. Then when we come to Romans chapter 15, ನೀವು ರೋಮಪುರದವರಿಗೆ 15ನೇ ಅಧ್ಯಾಯಕ್ಕೆ ಬರುವಾಗ there in verse 16, 15ನೇ ಅಧ್ಯಾಯದ 16ನೇ ವಚನದಲ್ಲಿ there even the preaching of the gospel, sharing of the gospel is considered as a worship. ಅಲ್ಲಿ ದೇವರ ಅನ್ಯ ಜನರಿಗೆ ಅಂದ್ರೆ ರಕ್ಷಣೆ ಹೊಂದದವರಿಗೆ ಸುವಾರ್ತೆಯನ್ನು ಸಾರುವುದು ಕೂಡ ಆರಾಧನೆಯಾಗಿ ಅಲ್ಲಿ ನಾವು ನೋಡುತ್ತೇವೆ. What Paul says. ಅಲ್ಲಿ ಪೌಲನು ಹೇಳುವುದನ್ನು ಗಮನಿಸಿರಿ. That I should be the minister of Jesus Christ to the Gentiles, ministering the gospel of God, that the offering up of the Gentiles might be acceptable, being sanctified by the Holy Ghost. ಯಾಕಂದರೆ ನಾನು ಅನ್ಯ ಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು. ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವವನಾಗಿದ್ದೇನೆ. Here Paul is presenting even the gospel, sharing of the gospel as a sacrifice acceptable to God. ಇಲ್ಲಿ ಪೌಲನು ಸುವಾರ್ತೆಯ ಸಾರುವ ವಿಷಯವನ್ನ ದೇವರಿಗೆ ಮೆಚ್ಚುಗೆಯಾದಂತಹ ಯಜ್ಞವಾಗಿ ಅದನ್ನು ತೋರಿಸುತ್ತಿದ್ದಾನೆ. The words like ministering, offering, acceptable, etc. are worship words. ಇಲ್ಲಿ ಸಮರ್ಪಕವಾಗುವಂತದ್ದು, ಸೇವೆ ಎಂಬಂತದ್ದು, ಕಾಣಿಕೆ ಎಂಬಂತದ್ದು ಇವೆಲ್ಲವೂ ಕೂಡ ಆರಾಧನೆಗೆ ಸಂಬಂಧಪಟ್ಟದ್ದೇ. So evangelization is also worship. ಇಲ್ಲಿ ಸುವಾರ್ತೀಕರಣವು ಕೂಡ ಆರಾಧನೆಯೇ. When you come to 1 Timothy 2, ತಿಮೋಥಿಯನ ಬರೆದ ಪತ್ರಿಕೆ 1ನೇ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಬರುವಾಗ there is another form of worship. ಅಲ್ಲಿ ಇನ್ನೊಂದು ರೀತಿಯ ಆರಾಧನೆ ನಾವು ನೋಡ್ತೇವೆ. When you look at verses 1 and 2 of chapter 2, 2ನೇ ಅಧ್ಯಾಯದ 1-2 ಗಮನಿಸುವಾಗ Paul is asking the believers to pray for everyone. ಇಲ್ಲಿ ಎಲ್ಲರಿಗೆ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವಂತೆ ಪೌಲನು ಕೇಳಿಕೊಳ್ಳುತ್ತಿದ್ದಾರೆ. Then when you come to verse 3, 3ನೇ ವಚನಕ್ಕೆ ನೀವು ಬರುವಾಗ he says, for this is good and acceptable in the sight of God our Savior. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅವೇ. We don't have that word worship or sacrifice here. ಈ ಒಂದು ವಾಕ್ಯ ಭಾಗದಲ್ಲಿ ಯಜ್ಞ ಅಥವಾ ಆರಾಧನೆ ಎಂಬ ಪದವಿಲ್ಲ. But notice the word good and acceptable. ಆದರೆ ಯೋಗ್ಯವಾದದ್ದಾಗಿಯೂ ಅದು ಮೆಚ್ಚುಗೆಯಾದದ್ದಾಗಿದೆ ಎಂಬ ಪದವನ್ನು ಗಮನಿಸಿರಿ. The word acceptable is a worship word. ಇಲ್ಲಿ ಆಗ ಮೆಚ್ಚುಗೆಯಾದದ್ದು ಯೋಗ್ಯವಾದದ್ದು ಎಂಬ ಪದವು ಅದು ಆರಾಧನೆ. When we offer sacrifices, God accepts it as sweet smelling savour. ನಾವು ದೇವರ ಮುಂದೆ ಆರಾಧನೆಯನ್ನ ನಾವು ಸಮರ್ಪಿಸುವಾಗ ಆತನು ಪರಿಮಳವಾದ ಸುವಾಸನೆಯಾಗಿ ಅದನ್ನು ಸ್ವೀಕರಿಸುತ್ತಾನೆ. That's being acceptable. ಅಂದ್ರೆ ಅದು ದೇವರಿಗೆ ಮೆಚ್ಚುಗೆಯಾದದ್ದು. So acceptable is a worship word. ಅಂದ್ರೆ ಮೆಚ್ಚುಗೆಯಾದದ್ದು ಎಂಬ ಪದವು ಅದು ಆರಾಧನೆಯ ಪದ. So here verses 1 and 2, Paul is asking to intercede for others. ಇಲ್ಲಿ 1ನೇ 2ನೇದ 1-2ರಲ್ಲಿ ಇತರರಿಗಾಗಿ ಮಧ್ಯವರ್ತಿಗಳಾಗಿ ಬೇಡುವಂತೆ ಕೇಳಿಕೊಳ್ಳುತ್ತಿದ್ದಾರೆ. So we can say that intercession or prayers are also worship to God. ಅದರ ಮೂಲಕವಾಗಿ ಪ್ರಾರ್ಥನೆ ಕೂಡ ದೇವರಿಗೆ ಆರಾಧನೆ ಎಂಬುದಾಗಿ ಹೇಳುತ್ತಿದ್ದಾನೆ. So there are various forms of worship. ಈ ಮೂಲಕವಾಗಿ ನಾನಾ ರೀತಿಯ ಆರಾಧನೆಗಳುಂಟು. Some of them are our attitude to God in surrender. ಕೆಲವು ವಿಷಯಗಳು ಅವುಗಳಲ್ಲಿ ಕೆಲವು ವಿಷಯಗಳು ದೇವರಿಗೆ ನಮ್ಮನ್ನ ಒಪ್ಪಿಸಿಕೊಡುವಂತ ನಮ್ಮ ಮನೋಭಾವ. Some of them are what we do for others. ಇದು ಕೆಲವು ಇತರಿಗೆ ನಾವು ಮಾಡುವಂತ ಕ್ರಿಯೆಗಳು. Some of them are in words. ಕೆಲವು ನಮ್ಮ ಬಾಯಿಂದ ಹೊರಡುವ ಮಾತುಗಳು. These are all what we call as a loving response to God. ಈ ಎಲ್ಲಾ ಸಂಗತಿಗಳನ್ನ ದೇವರಿಗೆ ನಾವು ಕೊಡುವಂತಹ ಪ್ರೀತಿಯ ಪ್ರತಿಕ್ರಿಯೆ ಎಂಬುದಾಗಿ ಕರೆಯುತ್ತೇವೆ. And we do it all because of the Lord Jesus. ಈ ಎಲ್ಲಾ ಸಂಗತಿಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವು ಮಾಡುತ್ತೇವೆ. We think about the Redeemer, His person and work, and do all this. ನಮ್ಮನ್ನ ವಿಮೋಚಕನ ವ್ಯಕ್ತಿತ್ವ ಕ್ರಿಯೆಯನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಸ್ವತಃ ನಾವೇಗಳನ್ನು ಮಾಡುತ್ತೇವೆ. Such are all accepted in the presence of God as worship. ಆತನನ್ನು ನೆನಪು ಮಾಡಿಕೊಂಡು ವಿಮೋಚಕನ ನೆನಪಿನಲ್ಲಿ ಮಾಡುವಂತ ಎಲ್ಲಾ ಸಂಗತಿಗಳು ದೇವರ ಸನ್ನಿಧಾನದಲ್ಲಿ ಮೆಚ್ಚುಗೆಯಾದದ್ದು, ಸ್ವೀಕರಿಸುವುದಕ್ಕೆ ಯೋಗ್ಯವಾದದ್ದು ಆಗಿವೆ. In 1 Corinthians 10:31, ಈಗ 1 ಕೊರಿಂಥ 10:31ರಲ್ಲಿ Paul says, whether you eat or drink or whatever you do it all for the glory. ಪೌಲನು ಹೇಳ್ತಾನೆ, ನೀವು ತಿಂದರು ಕುಡಿದರು ಏನೇ ಮಾಡಿದ್ರು ಎಲ್ಲವನ್ನ ದೇವರ ಮಹಿಮೆಗಾಗಿ ಮಾಡಿರಿ. If you do everything for the glory of God, it becomes worship in His sight. ನೀವು ದೇವರ ಮಹಿಮೆಗಾಗಿ ಮಾಡುವಂತ ಎಲ್ಲಾ ಸಂಗತಿಗಳು ಕೂಡ ದೇವರ ದೃಷ್ಟಿಯಲ್ಲಿ ಅದು ಆರಾಧನೆಯಾಗುತ್ತದೆ. Remember an illustration? ನಾನು ಒಂದು ಉದಾಹರಣೆ ನೆನಪು ಮಾಡಿಕೊಳ್ತೇನೆ. It's about a kitchen in a house. ನಮ್ಮ ಮನೆಯಲ್ಲಿರುವಂತಹ ಒಂದು ಕಿಚನ್, ಅಡಿಗೆ ಕೋಣೆ. In the corner there is the sink where plates and all are washed. ಆ ಮನೆಯ ಒಂದು ಮೂಲೆಯಲ್ಲಿ ಪಾತ್ರೆಗಳನ್ನು ತೊಳೆಯುವಂತಹ ಒಂದು ಸ್ಥಳವಿದೆ. And just above that there was a board kept. ಅದರ ಮೇಲೆ ಒಂದು ತಟ್ಟೆ ಇಡಲ್ಪಟ್ಟಿತ್ತು. ಒಂದು ಬೋರ್ಡ್ ಇಡಲ್ಪಟ್ಟಿತ್ತು, ಹಲಗೆ. And the writing was this. ಆ ಹಲಗೆ ಮೇಲೆ ಈ ರೀತಿಯಾಗಿ ಬರೆದಿದ್ದು, worship happens here 3 times a day. ಈ ಸ್ಥಳದಲ್ಲಿ ಆರಾಧನೆ ಒಂದು ದಿನಕ್ಕೆ 3 ಬಾರಿ ನಡೆಯುತ್ತದೆ. What does it mean? ಅದರ ಅರ್ಥವೇನು? It's
just above the sink. ಆ ಒಂದು ಪಾತ್ರೆ ತೊಳೆಯುವ ಸ್ಥಳಕ್ಕೆ ಮೇಲೆ ಹಲಗೆ ಹಾಕಿದ್ರು. Worship happens here 3 times a day. ಈ ಒಂದು ಸ್ಥಳದಲ್ಲಿ ಆರಾಧನೆ ದಿನಕ್ಕೆ 3 ಬಾರಿ ಆಗುತ್ತದೆ ಎಂದು ಬರೆದಿತ್ತು. Does it mean that the sister who is working in the kitchen takes the hymn book and goes there and sings the worship song? ಅಂದ್ರೆ ಆ ಮಾತಿನ ಅರ್ಥ ಅಲ್ಲಿ ಅಡಿಗೆ ಕೋಣೆಯಲ್ಲಿ ಕೆಲಸ ಮಾಡುವ ಸಹೋದರಿಯು ಹಾಡಿನ ಪುಸ್ತಕವನ್ನು ತೆಗೆದುಕೊಂಡು ಆ ಸಿಂಕ್ ನ ಬಳಿ ಹೋಗಿ ಹಾಡಾಡ್ತಾರೆ ಎಂಬುದಾಗಿ ಅರ್ಥವಾ? No, it's not about that. ಇಲ್ಲ, ಹಾಗಲ್ಲ. It's about washing the utensils, the vessels 3 times a day. ಅಲ್ಲಿ ಆ ಸ್ಥಳದಲ್ಲಿ ನಿಂತು ಪಾತ್ರೆನ ದಿನಕ್ಕೆ 3 ಬಾರಿ ತೊಳೆಯುತ್ತಾರಲ್ಲವೇ? Sometimes sisters say washing the vessels is the worst job. ಆ ಸಹೋದರಿ ಕೆಲವೊಮ್ಮೆ ಹೇಳುತ್ತಾರೆ ಪಾತ್ರೆನ ತೊಳೆಯುವುದು ಬಹಳ ಮೋಸಕರವಾದಂತ ಒಂದು ಕೆಲಸ. There says 3 times worship happens. ಅಲ್ಲಿ ಅವರು ಹೀಗೆ ಬರೆದಿತ್ತು, ದಿನಕ್ಕೆ 3 ಬಾರಿ ಆರಾಧನೆ It's ನಡೆಯುತ್ತದೆ. reference to that washing of vessels. ಅದರ ಅರ್ಥ ಅಲ್ಲಿ ಪಾತ್ರೆ ತೊಳೆಯುವುದರ ಕುರಿತಾಗಿ. When you do that unto the Lord, knowing that He has given that work to me, that turns out to be worship in the sight of God. ದೇವರು ಈ ಕಾರ್ಯವನ್ನ ನಾನು ಮಾಡುವುದಕ್ಕಾಗಿ ನನಗೆ ಒಪ್ಪಿಸಿಕೊಟ್ಟಿದ್ದಾನೆ ಎಂಬುದನ್ನ ತಿಳಿದವರಾಗಿ ಅದನ್ನ ಮಾಡುವಂತದ್ದು ದೇವರ ದೃಷ್ಟಿಯಲ್ಲಿ ಆರಾಧನೆಯಾಗಿದೆ. The Lord who has given that work, isn't it? ದೇವರೇ ಆ ಕೆಲಸವನ್ನು ಕೊಟ್ಟಿರುವುದಲ್ಲವೇ? That work, whatever it be, when we do it for the Lord, then it becomes worship in the ಅದು sight. ಏನಾದರೂ ಆಗಿರಲಿ, ದೇವರು ಅದನ್ನ ಕೊಟ್ಟು ಅದಕ್ಕೆ ಆತನಿಗಾಗಿ ಮಾಡುವಾಗ ಅದು ಆರಾಧನೆಯಾಗುತ್ತದೆ. Now, sisters should not say like this. ಆ ಸಹೋದರಿ ಹೀಗೆ ಹೇಳಬಾರದು. From next Sunday onwards, I won't go to the meeting. I will wash vessels and sit in the kitchen itself. ನಾನು ಬರುವ ವಾರದಿಂದ ಕಿಚನ್ ಅಲ್ಲಿ ಕುಳಿತುಕೊಳ್ಳುತ್ತೇನೆ, ನಾನು ಊಟಗಳಿಗೆ ಹೋಗಲ್ಲ ಅಂತ ಹೇಳಬಾರದು. Believers are looking for any chance to escape. ವಿಶ್ವಾಸಿಗಳು ಅವಕಾಶ ಸಿಕ್ಕರೆ ಸಾಕು ತಪ್ಪಿಸಿಕೊಳ್ಳೋಣ ಅಂತ ಇದ್ದಾರೆ. So don't interpret that way. ಆ ರೀತಿಯಾಗಿ ಅದನ್ನ ವ್ಯಾಖ್ಯಾನಿಸಬೇಡ್ರಿ. What I mean is that is one way of showing the love to God. It's a worship in that. ನಾನು ಹೇಳಿದ ಏನೆಂದರೆ ದೇವರ ಮೇಲಿರುವಂತಹ ಪ್ರೀತಿಯನ್ನು ತೋರಿಸುವಂತ ಒಂದು ಮಾರ್ಗ ಅದು ಕೂಡ ಒಂದು ಆರಾಧನೆ. Coming to the gatherings and worshiping Him, honoring Him is commanded. ದೇವರ ವಾಕ್ಯದಲ್ಲಿ ದೇವರ ಜನರ ಒಂದು ದೇವರ ಕೂಟಗಳಿಗೆ ಬಂದು ಆತನನ್ನ ಆರಾಧಿಸುವಂತ ಒಂದು ಆಜ್ಞೆ ಕೊಡಲ್ಪಟ್ಟಿದೆ. So we have to come together. We cannot ignore that. ಈ ಕಾರಣದಿಂದ ನಾವು ಒಟ್ಟಾಗಿ ಸೇರಿ ಬರಲೇಬೇಕು, ಅದನ್ನು ನಾವು ನಿರ್ಲಕ್ಷ್ಯ ಮಾಡಬಾರದು. But the important thing that I want you to remember is this: all that we do and say and our attitudes, everything should be for the honor of God. ಆದರೆ ನಾನು ಹೇಳುವುದೇನೆಂದರೆ ನಾವು ಮಾತನಾಡುವಂತದ್ದು, ನಮ್ಮ ಮನೋಭಾವ, ನಮ್ಮ ಕ್ರಿಯೆಗಳೆಲ್ಲವೂ ಕೂಡ ದೇವರ ಮಹಿಮೆಗಾಗಿಯೇ ಇರಬೇಕು. That's the life of worship. ಅದುವೇ ಆರಾಧನೆಯಿಂದ ಕೂಡಿದ ಜೀವಿತ. Anything that is displeasing to Him should be untouchable for a believer. ದೇವರಿಗೆ ಆತನಿಗೆ ಇಷ್ಟವಾಗದಂತ ಯಾವುದೇ ಸಂಗತಿಯು ನಾವು ಮುಟ್ಟಲೂಬಾರದು. My attitude to others, ನಾವು ಇದರೊಂದಿಗೆ ನನ್ನ ಮನೋಭಾವ, what I do, what I speak, ನಾನು ಇದರ ವಿಷಯದಲ್ಲಿ ಮಾತನಾಡುವಂತದ್ದು, ಮಾಡುವಂತದ್ದು, everything should be acceptable to Him. ಎಲ್ಲವೂ ಕೂಡ ಆತನಿಗೆ ಸ್ವೀಕಾರ್ಯವಾಗಬೇಕು. When I order my life in such a way, well, that becomes a worship. My life becomes a worship. ನನ್ನ ಜೀವಿತವನ್ನು ನಾನು ಈ ರೀತಿ ಕ್ರಮಪಡಿಸಿಕೊಳ್ಳುವಾಗ ಆತನ ದೃಷ್ಟಿಯಲ್ಲಿ ಅದು ಆರಾಧನೆಯಾಗಿ ಬದಲಾಗುತ್ತದೆ. That's daily offering up sacrifices unto God. ಅದನ್ನೇ ದೇವರಿಗೆ ಅನುದಿನವೂ ಯಜ್ಞವಾಗಿ ಸಮರ್ಪಿಸುವುದು ಎಂಬುದಾಗಿ ಹೇಳುತ್ತಾರೆ. And the Lord help us that we may know this responsibility that we have. ಈ ರೀತಿ ನಮಗಿರುವಂತಹ ಈ ಜವಾಬ್ದಾರಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತ ದೇವರು ನಮಗೆ ಸಹಾಯ ಮಾಡಲಿ. I want you to notice the order again. ಈ ಕ್ರಮವನ್ನ ನೀವು ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ ನಾನು ಮತ್ತೊಮ್ಮೆ ಹೇಳ್ತೇನೆ. Holiness, ಪರಿಶುದ್ಧತೆ, love, ಪ್ರೀತಿ, worship. ಆರಾಧನೆ. It should happen in that same order in our life. ನಮ್ಮ ಜೀವಿತದಲ್ಲೂ ಕೂಡ ಇದೇ ಒಂದು ಕ್ರಮದಲ್ಲಿ ಅದು ನಡೆಯಬೇಕು. If that first one is not there, don't go to the second. ಮೊದಲನೆಯ ವಿಷಯವೇ ನಿಮ್ಮಲ್ಲಿ ಇರುವುದಾದರೆ ಎರಡನೇ ವಿಷಯಕ್ಕೆ ಹೋಗಲೇಬೇಡ್ರಿ. If the second one is not there, you cannot do the third one. ಎರಡನೇ ವಿಷಯ ನಿಮ್ಮಲ್ಲಿ ಇಲ್ಲದೆ ಹೋದರೆ ಮೂರನೇ ವಿಷಯ ನಿಮ್ಮಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ. No holiness, no care for others, still coming together and thinking that you are worshiping. ಇತರ ಮೇಲೆ ಪ್ರೀತಿಯೂ ಇಲ್ಲ, ಜೀವಿತದಲ್ಲಿ ಪರಿಶುದ್ಧತೆ ಇಲ್ಲ, ಆದರೂ ಬಂದು ನಾವು ಆರಾಧನೆ ಮಾಡುತ್ತೇವೆ ಅಂತ ಹೇಳ್ತೇವೆ. That kind of worship does not go beyond the ceiling. ಅಂತ ವರ್ಷಿಪ್ ಈ ಒಂದು ಕೋಣೆಯನ್ನು ದಾಟಿ ಮೇಲೆ ಹೋಗುವುದಿಲ್ಲ. Did you get what I said? ನಾನು ಹೇಳಿದ ನಿಮ್ಗೆ ಅರ್ಥವಾಯ್ತಾ? When we come to chapter 5 of Matthew's Gospel, ನೀವು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರುವಾಗ in the Sermon on the Mount, the Lord gave an illustration. ಅಲ್ಲಿ ಪರ್ವತ ಪ್ರಸಂಗದಲ್ಲಿ ಕರ್ತನ ಒಂದು ಉದಾಹರಣೆಯನ್ನು ಕೊಟ್ಟನು. He told about a man who came to the presence of the Lord to offer sacrifice. ಅಲ್ಲಿ ದೇವರ ಸನ್ನಿಧಾನಕ್ಕೆ ಯಜ್ಞವನ್ನು ಸಮರ್ಪಿಸುವುದಕ್ಕಾಗಿ ಒಬ್ಬ ವ್ಯಕ್ತಿ ಬಂದದನ್ನು ಹೇಳಿದನು. And when he came to offer, he remembered that another brother had some problem. ಅಲ್ಲಿ ಅವನು ಕಾಣಿಕೆಯನ್ನು ಸಮರ್ಪಿಸುವುದಕ್ಕೆ ಬಂದಾಗ ಇನ್ನೊಬ್ಬ ಸಹೋದರನಿಗೆ ಒಂದು ಸಮಸ್ಯೆ ಇದೆ ಎಂಬುದನ್ನು ನೆನಪು ಮಾಡಿಕೊಂಡನು. I hope you know that. ನಿಮಗೆ ಅದು ನೆನಪಿದೆ ಎಂಬುದಾಗಿ ನಾನು ನೆನೆಸ್ತೇನೆ. Then what did the Lord tell him? ಅಲ್ಲಿ ಕರ್ತನು ಹೇಳಿದ್ದೇನು? Did he say, okay, you come all the way
You paid the auto charge and all that. Do one thing. Next time, before you come next time, get that sorted out and come. ನೀನು ಆಟೋಗೆಲ್ಲ ಕಾಸು ಕೊಟ್ಟು ಅಷ್ಟು ದೂರದಿಂದ ನೀವು ಕಷ್ಟಪಟ್ಟು ಬಂದಿದೀಯಾ, ಮುಂದಿನ ಬರುವಾಗ ಅದನ್ನ ಸರಿ ಮಾಡ್ಕೊಂಡು ಬಾ ಅಂತ ಹೇಳಿದನ. Is that what the Lord said? ಅದನ್ನೇ ಕರ್ತನು ಹೇಳಿದ್ದ. No. He said, leave that offering there. ಆ ಕಾಣಿಕೆಯನ್ನು ಅಲ್ಲೇ ಬಿಡು, Go. ಹೋಗು, Settle the matter. ಆ ವಿಷಯವನ್ನು ಸರಿಪಡಿಸಿಕೋ, Then come along. ನಂತರ ಒಂದು ಕಾಣಿಕೆಯನ್ನು ಕೊಡು. It's an important illustration. ಅದೊಂದು ಪ್ರಾಮುಖ್ಯವಾದ ಒಂದು ಉದಾಹರಣೆ. Just come to worship. ಅವನು ಆರಾಧನೆಗಾಗಿ ಬಂದಿದ್ದಾನೆ. Or he was doing the third step. ಅಲ್ಲಿ ಅವನು ಮೂರನೇ ವಿಷಯವನ್ನು ಮಾಡುತ್ತಿದ್ದನು. But he was skipping the first and the second steps. ಆದರೆ ಮೊದಲನೇ ಎರಡನೇ ಹೆಜ್ಜೆಯನ್ನು ಬಿಟ್ಟು ಮೂರನೇ ಹೆಜ್ಜೆಯನ್ನು ಮಾಡುತ್ತಿದ್ದಾನೆ. Yeah. Skipping the first step and skipping the second step, he was trying to jump on to the third one. ಮೊದಲನೇ ಹೆಜ್ಜೆಯನ್ನ ಎರಡನೇ ಹೆಜ್ಜೆಯನ್ನ ಹೊರತುಪಡಿಸೋದನ್ನ ಬಿಟ್ಟು ನೇರವಾಗಿ ಮೂರನೇ ಹೆಜ್ಜೆಗೆ ಜಿಗಿಯುವಂತ ಪ್ರಯತ್ನ ಮಾಡುತ್ತಿದ್ದಾನೆ. And the Lord was telling, stop, wait for a minute. 1, 2, then comes 3. ಈಗ ಕರ್ತನು ಹೇಳ್ತಿದ್ದಾನೆ, ಇರು, ಮೊದಲನೇದಾಗಿ ಮಾಡು, ಎರಡನೇದು ಮಾಡು, ನಂತರವೇ ಮೂರನೇದು. I hope you understood. ನಾನು ಹೇಳಿದ ನಿಮ್ಗೆ ಅರ್ಥವಾಯ್ತು ಅಂತ ಭಾವ. That's the order always. ಅದುವೇ ಯಾವಾಗಲೂ ಇರುವಂತ ಒಂದು ಕ್ರಮ. And when I speak of, relationships with others, love and all that, even in the home, we have to keep that love. ನಾನು ಈ ಪ್ರೀತಿ, ಇತರರನ್ನ ಪ್ರೀತಿಸುವಂತದ್ದು ತ್ಯಾಗ ಅಂತ ಹೇಳುವಾಗ ಮನೆಯಲ್ಲೂ ಕೂಡ ಈ ಪ್ರೀತಿಯನ್ನು ಕಾಪಾಡಿಕೊಳ್ಳಬೇಕು. Some families come to the worship having big fight in the home. ಅವು ಮನೆಯಲ್ಲಿ ದೊಡ್ಡ ದೊಡ್ಡ ಜಗಳಗಳನ್ನ ಆಡಿಕೊಂಡವರಾಗಿ ಆರಾಧನೆಗೆ ಬರುವಂತ ಕುಟುಂಬಗಳುಂಟು. I don't say that there should not be any fight at all. ಅಲ್ಲಿ ಜಗಳಗಳು ಇರಬಾರದು ಅಂತ ನನ್ನ ಮಾತಿನ ಅರ್ಥವಲ್ಲ. Keep fighting, no problem. ನೀವು ಜಗಳ ಆಡ್ತಾ ಇರಿ, ತೊಂದರೆ ಇಲ್ಲ. But it should not affect your love. ಆದರೆ ನಿಮ್ಮ ಪ್ರೀತಿಯ ಮೇಲೆ ಪರಿಣಾಮ ಬೀಳಬಾರದು. Did you get it? It should not affect the unity. ಆ ಒಂದು ಏಕತೆಯನ್ನ ಅದು ಹಾಳು ಮಾಡಬಾರದು. There should not be any problems that are not settled. ಅಲ್ಲಿ ಬಗೆಹರಿಯದಂತ ಯಾವುದೇ ಸಮಸ್ಯೆಗಳಿರಬಾರದು. You should not keep the grudge and anger within you. ನಿಮ್ಮೊಳಗೆ ಆ ಕೋಪವನ್ನ ಹಾಗೆಯನ್ನು ನೀವು ಕೂಡಿಟ್ಟುಕೊಳ್ಳಬಾರದು. Don't carry it forward to the next day. ಮಾರನೇ ದಿವಸದವರೆಗೂ ಅದನ್ನು ಎಳ್ಕೊಂಡು ಹೋಗಬಾರದು. I will say that even before the sunset, immediately itself, sort it out. ಸೂರ್ಯನು ಮುಳುಗುವ ಹೊತ್ತಿಗೆ ಮುಂಚಿತವಾಗಿ ಅದನ್ನು ನೀವು ಸರಿ ಮಾಡಿಕೊಳ್ಳಿರಿ. That's where the Lord is, pleased with the worship that we offer. ಆಗ ಮಾತ್ರವೇ ನಾವು ಸಲ್ಲಿಸುವಂತ ಆರಾಧನೆಯನ್ನ ದೇವರು ಸ್ವೀಕರಿಸುತ್ತಾನೆ. Now let's come to the last point. ಈಗ ಅಂತಿಮವಾದಂತ ವಿಷಯಕ್ಕೆ ಬರೋಣ. Chapter 2 and verse 9. ಎರಡನೇ ಅಧ್ಯಾಯದ 9ನೇ ವಚನ. But ye are a chosen generation, a royal priesthood, and holy nation, a peculiar people, that ye should show forth the praises of him who has called you out of darkness into his marvelous light. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. Notice various descriptions that that Peter is giving. ಇಲ್ಲಿ ಪೇತ್ರನು ಕೊಡುತ್ತಿರುವಂತಹ ವಿವಿಧ ರೀತಿಯ ವಿವರಣೆಗಳನ್ನು ಗಮನಿಸಿರಿ. The descriptions for the believers, New Testament believers. ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ ಕೊಟ್ಟಿರುವಂತಹ ವಿವರಣೆಗಳು. Chosen generation. ನೀವು ಆಯ್ಕೆ ಮಾಡಿಕೊಳ್ಳಲ್ಪಟ್ಟಂತ ಜನಾಂಗ, royal priest. ನೀವು ರಾಜವಂಶಸ್ಥರಾದ ಯಾಜಕರು, holy nation. ನೀವು ಮೀಸಲಾದ ಜನವು, peculiar people. ದೇವರ ಸ್ವಕೀಯ ಪ್ರಜೆಯು. If you look in the Old Testament, we see all these descriptions given for the Jews. ನೀವು ಹಳೆ ಒಡಂಬಡಿಕೆಯನ್ನು ಗಮನಿಸುವುದಾದರೆ ಇಸ್ರಾಯೇಲರಾದಂತಹ ಯಹೂದ್ಯರಿಗೆ ಈ 4 ಶೀರ್ಷಿಕೆಗಳು ಕೊಡಲ್ಪಟ್ಟಿದ್ದವು. These place was given to them in the Old Testament. ಹಳೆ ಒಡಂಬಡಿಕೆಯ ಕಾಲಘಟ್ಟದಲ್ಲಿ ಈ 4 ಸ್ಥಾನಗಳು ಇಬ್ರಿಯರಿಗೆ ಕೊಡಲ್ಪಟ್ಟಿದ್ದವು. They failed. ಆದರೆ ಅವರು ಸೋತು ಹೋದರು. Now when they fail, ಈಗ ಅವರು ಸೋತು ಹೋದಾಗ, ವಿಫಲರಾದಾಗ, now the Lord is taking its place. ಕರ್ತನು ಆ ಒಂದು ಸ್ಥಳವನ್ನು ತೆಗೆದುಕೊಂಡು, and the Lord with his children are producing those fruits which the Lord expected from the Jews in the Old Testament. ದೇವರು ಹಳೆ ಒಡಂಬಡಿಕೆಯಲ್ಲಿದ್ದಂತಹ ಇಸ್ರಾಯೇಲಿನಿಂದ ಯಾವ ಫಲವನ್ನು ಅಪೇಕ್ಷಿಸಿದನೋ ಆ ಫಲವನ್ನು ಕೊಡುವುದರಲ್ಲಿ ಅವರು ಸೋತು ಹೋದ ಕಾರಣದಿಂದ ನಮ್ಮನ್ನು ತೆಗೆದುಕೊಂಡು ತನ್ನ ಜನರ ಮೂಲಕವಾಗಿ ಆ ಫಲವನ್ನು ಉತ್ಪಾದಿಸುತ್ತಿದ್ದಾನೆ. We explain it from another portion. ನಾನು ಇನ್ನೊಂದು ಭಾಗದಿಂದ ವಿವರಿಸುತ್ತೇನೆ. When we come to chapter 15 of John's Gospel, ನೀವು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಬರುವಾಗ, at the beginning we see one of the I am claims of the Lord Jesus. ಅಲ್ಲಿ ಕರ್ತನಾದ ನಾನೇ ಎಂಬುದಾಗಿ ಹೇಳುವಂತಹ ಹೇಳಿಕೆಗಳಲ್ಲಿ ಒಂದನ್ನು ಅಲ್ಲಿ ಗಮನಿಸುತ್ತೇವೆ. What is that? ಅದೇನದು? I am the true vine. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ. I am the true vine. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ. In chapters 13 onwards, the Lord was with the disciples in the upper room. 13ನೇ ಅಧ್ಯಾಯದಲ್ಲಿ ಗಮನಿಸುವ ಹಾಗೆ ಆ ಒಂದು ಮೇಲ್ಕೋಣೆಯಲ್ಲಿ ಕರ್ತನು ತನ್ನ ಶಿಷ್ಯರೊಂದಿಗೆ ಇದ್ದನು. They were
referred to upper room many times, right? ಈಗಾಗಲೇ ಒಂದು ಮೇಲ್ಕೋಣೆಯ ವಿಷಯವಾಗಿ ದಿವಸ ಅನೇಕ ಬಾರಿ He was ಮಾತಾಡಿದ್ದಾರೆ. with them in the upper room. ಆತನು ಮೇಲ್ಕೋಣೆಯಲ್ಲಿ ಅವರೊಂದಿಗೆ ಇದ್ದನು. At the end of chapter 14, they left the upper room and came out. 14ನೆಯ ಒಂದು ಅಧ್ಯಾಯದ ಅಂತ್ಯಕ್ಕೆ ಬರುವಾಗ ಆ ಕೋಣೆಯನ್ನು ಬಿಟ್ಟು ಅವರು ಹೊರಗೆ ಬಂದರು. Now at the end of chapter 14, we see, let us go from here. ಈಗ 14ನೇ ಅಧ್ಯಾಯದ ಅಂತಿಮ ವಚನದಲ್ಲಿ ನಾವು ಇಲ್ಲಿಂದ ಹೋಗೋಣ ನಡೆಯಿರಿ ಎಂದು ಹೇಳುವುದನ್ನು ಓದ್ತೇವೆ. Between chapter 14 and 15, they left the upper room and they are now on the way. ಅಂದ್ರೆ ಈಗ 13ನೇ ಅಧ್ಯಾಯ 14-15 ಅಧ್ಯಾಯದ ನಡುವೆ ಆ ಕೋಣೆಯನ್ನು ಬಿಟ್ಟು ಅವರು ಮುಂದೆ ಹೋಗುತ್ತಿದ್ದಾರೆ. Where are they going? ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ? In chapter 18, the beginning of chapter 18, we understand that. ಅದನ್ನ 18ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ನೋಡುತ್ತೇವೆ. They will cross the brook Kidron and they will go to the Mount Olives. ಅವರು ಕಿದ್ರೋನ್ ಹಳ್ಳವನ್ನು ದಾಟಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗುತ್ತಿದ್ದಾರೆ. On the slope of it, there is a garden. ಆ ಒಂದು ಬೆಟ್ಟಗಳ ಆರಂಭದಲ್ಲಿ ಆ ಇಳಿಜಾರು ಪ್ರದೇಶದಲ್ಲಿ ಒಂದು ತೋಟವಿದೆ. Which garden? ಯಾವ ತೋಟ? Gethsemane. ಗೆತ್ಸೆಮನೆ ತೋಟ. So the Lord is going from the upper room to Gethsemane. ಈಗ ಕರ್ತನು ಮೇಲ್ಕೋಣೆಯಿಂದ ಆತನು ಗೆತ್ಸೆಮನೆ ತೋಟಕ್ಕೆ ಹೋಗುತ್ತಿದ್ದಾನೆ. He and the disciples are there. ಆತನು ತನ್ನ ಶಿಷ್ಯರು ಒಟ್ಟಾಗಿದ್ದಾರೆ. Now it's told that the way from there to Gethsemane passes by the gate of the temple. ಅಲ್ಲಿ ಹೇಳಲ್ಪಟ್ಟಿರುವುದೇನೆಂದರೆ ಆ ಮೇಲ್ಕೋಣೆಯಿಂದ ಗೆತ್ಸೆಮನೆ ತೋಟಕ್ಕೆ ಹೋಗುವಂತಹ ಮಾರ್ಗದಲ್ಲಿ ಅವರು ದೇವಾಲಯವನ್ನು ಹಾದು ಹೋಗಬೇಕಾಗಿತ್ತು. Jerusalem temple had a huge gate. ಆ ಯೆರೂಸಲೇಮ್ ದೇವಾಲಯವು ದೊಡ್ಡ ದ್ವಾರವನ್ನು ಹೊಂದಿತ್ತು. Bible students think that claim in chapter 15 and verse 1 he uttered near that gate. ಆ ಒಂದು ಸತ್ಯವೇದದ ವಿದ್ಯಾರ್ಥಿಗಳು ಹೇಳುವುದೇನೆಂದರೆ 15ನೇ ಅಧ್ಯಾಯದಲ್ಲಿ ನಾನೇ ಎಂಬುದಾಗಿ ಹೇಳಿರುವಂತಹ ಆ ಹೇಳಿಕೆಯು ಆತನು ಯೆರೂಸಲೇಮ್ ದೇವಾಲಯದ ದ್ವಾರವನ್ನು ದಾಟಿ ಹೋಗುವಾಗ ಹೇಳಿದಂತಹ ಮಾತು ಎಂಬುದಾಗಿ. There is a reason for thinking like that. ಆ ರೀತಿಯಾಗಿ ಆಲೋಚನೆ ಮಾಡೋದಕ್ಕೆ ಒಂದು ಕಾರಣವಿದೆ. On the temple gate, ಆ ಒಂದು ದೇವಾಲಯದ ದ್ವಾರದಲ್ಲಿ there was an engravement of wine. ಅಲ್ಲಿ ಆ ಒಂದು ದ್ರಾಕ್ಷಾ ಬಳ್ಳಿಯ ಆ ಒಂದು ಕೆತ್ತನೆ ಇತ್ತು. We know that 3 trees are there which represents Israel. ಇಸ್ರಾಯೇಲನ್ನ ಸೂಚಿಸುವಂತಹ ಪ್ರತಿನಿಧಿಸುವಂತಹ 3 ಮರಗಳುಂಟು. Fig tree is there. ಅದು ಅಂಜೂರದ ಮರ, Olive tree is there. ಎಣ್ಣೆ ಮರ, And then wine also. ನಂತರ ದ್ರಾಕ್ಷ ಮರ, ದ್ರಾಕ್ಷ ಬಳ್ಳಿ. Not going into the details of it. ಅದರ ವಿವರಗಳಿಗೆ ಹೋಗುದಿಲ್ಲ. So these three trees represents Israel. ಈ 3 ಗಿಡಗಳು ಅಥವಾ ಸಸ್ಯಗಳು ಇಸ್ರಾಯೇಲ್ ದೇಶವನ್ನ ಪ್ರತಿನಿಧಿಸುತ್ತವೆ. So this wine was engraved upon the gate. ಈ ಒಂದು ದ್ರಾಕ್ಷಾ ಬಳ್ಳಿಯ ಚಿತ್ರಣವು ಯೆರೂಸಲೇಮ್ ದೇವಾಲಯದ ಆ ದ್ವಾರದ ಮೇಲೆ ಕೆತ್ತಲ್ಪಟ್ಟಿದ್ದವು. Represented Israel. ಅದು ಇಸ್ರಾಯೇಲನ್ನ ಪ್ರತಿನಿಧಿಸುವುದಾಗಿತ್ತು. So when Jesus and the disciples came to the gate, ಈಗ ಈ ಕರ್ತನು ಮತ್ತು ಆತನ ಶಿಷ್ಯರು ಆ ದ್ವಾರದ ಬಳಿ ಬಂದರು. the Lord said, I am the true wine. ಈಗ ಕರ್ತನು ಹೇಳುತ್ತಿದ್ದಾನೆ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. Here is the wine, Israel. ಅಲ್ಲಿ ಇಸ್ರಾಯೇಲ್ ಎಂಬ ಒಂದು ದ್ರಾಕ್ಷೆ ಇದೆ. They proved themselves as false. ಅವರು ತಾವು ತಪ್ಪಾದವರು ಎಂಬುದಾಗಿ ತಾವೇ ಅದನ್ನು ಸಾಬೀತುಪಡಿಸಿದ್ದಾರೆ. Brought out wild grapes. ಅವರು ಕೆಟ್ಟದಾದಂತಹ ದ್ರಾಕ್ಷಿ ಹಣ್ಣನ್ನು ತಂದರು. They proved themselves as unworthy. ಅವರು ಅಯೋಗ್ಯರು ಎಂಬುದನ್ನು ಅವರು ಸಾಬೀತುಪಡಿಸಿದರು. Now they are removed. ಈಗ ಅವರನ್ನು ತೆಗೆದುಹಾಕಲ್ಪಟ್ಟಿದ್ದಾರೆ. Kingdom is taken away from them. ಅವರಿಗೆ ಕೊಡಬೇಕಾಗಿದ್ದ ರಾಜ್ಯವು ತೆಗೆಯಲ್ಪಟ್ಟಿದೆ. I am the true wine. ಈಗ ನಾನು ದ್ರಾಕ್ಷೆ ಬಳ್ಳಿ. They are the false wine. ಅವರು ಕಾಡಿನ ಮರಗಳು. Because they proved themselves as false. ಅವರು ಕಾಡು ದ್ರಾಕ್ಷಿ ಹಣ್ಣುಗಳು ಅವರು ತಮ್ಮನ್ನು ತಾವು ತಪ್ಪಾದವರು ಎಂಬುದಾಗಿ ತೋರಿಸಿದ್ದಾರೆ. I am the true wine. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. I hope you understood that context. ಆ ಒಂದು ಹಿನ್ನೆಲೆ ನಿಮ್ಗೆ ಅರ್ಥವಾಯಿತು ಅಂತ ನೆನೆಸ್ತೇನೆ. I am the true wine. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. Now wine, people plant to produce fruit, isn't it? ಜನರು ದ್ರಾಕ್ಷೆ ಬಳ್ಳಿಯನ್ನ ಆ ಫಲವನ್ನ ಕೊಡುವುದಕ್ಕಾಗಿ ನೆಡುತ್ತಾರಲ್ಲವೇ? Now Israel produced wild grapes. ಆದರೆ ಇಸ್ರಾಯೇಲ್ ಅದು ಕಾಡಿನ ದ್ರಾಕ್ಷೆ ಹಣ್ಣುಗಳನ್ನು ಕೊಟ್ಟಿತು. Now I am the true wine. ಈಗ ನಾನು ನಿಜವಾದ ದ್ರಾಕ್ಷೆ ಬಳ್ಳಿ. Now I will have to produce the right fruit. ಈಗ ನಾನು ಸರಿಯಾದ ಹಣ್ಣನ್ನ ನಾನು ಕೊಡಬೇಕು. Then the Lord said like this. ಈಗ ಕರ್ತನು ಹೇಳುತ್ತಿದ್ದಾನೆ, You are the branches. ನೀವೇ ಅದರ ಕೊಂಬೆಗಳು. For the vine, the fruit comes on the branches. ಯಾಕಂದ್ರೆ ದ್ರಾಕ್ಷೆ ಬಳ್ಳಿಯಲ್ಲಿರುವಂತಹ ಹಣ್ಣುಗಳು ಅದರ ಬಳ್ಳಿಯ ಕೊಂಬೆಗಳಿಂದ ಬರ್ತವೆ. So the Lord was telling, well, you have to now abide in me and bear fruit what Israel was supposed to bear. ಈಗ ಕರ್ತನು ಹೇಳುತ್ತಿದ್ದಾನೆ, ಇಸ್ರಾಯೇಲ್ ಜನಾಂಗವು ಯಾವ ಫಲವನ್ನ ಕೊಡಬೇಕಾಗಿತ್ತು ಆ ಫಲವನ್ನ ನೀವು ಕೊಡಬೇಕಾದರೆ ಬಳ್ಳಿಯಾಗಿರುವಂತಹ ನನ್ನಲ್ಲಿ ನೀವು ನೆಲೆಗೊಳ್ಳಬೇಕು. What I was trying to explain is this. ನಾನು ವಿವರಿಸುವಂತ ಬಯಸಿದ ವಿಷಯ, that Israelites are rejected. ಇಸ್ರಾಯೇಲರು
ತಿರಸ್ಕರಿಸಲ್ಪಟ್ಟಿದ್ದಾರೆ. Rejection is not permanent. ಆ ಒಂದು ತಿರಸ್ಕರಣೆ ಶಾಶ್ವತವಲ್ಲ, So it is temporary. ಅದು ತಾತ್ಕಾಲಿಕವಾದದ್ದು. The Lord shall turn to them again. ಕರ್ತನು ಪುನಃ ಅವರ ಕಡೆಗೆ ತಿರುಗುತ್ತಾನೆ. The Lord shall restore them. ಕರ್ತನನ್ನು ಪುನಃ ಸ್ಥಾಪಿಸುತ್ತಾನೆ. That's all in future another topic is. ಅದು ಮುಂದೆ ನಡೆಯುವಂತದ್ದು, ಅದು ಮತ್ತೊಂದು ವಿಷಯ. But in this time we see that they are rejected. ಆದರೆ ಈ ಸಮಯದಲ್ಲಿ, ಈ ಕಾಲದಲ್ಲಿ ಅವರು ತಿರಸ್ಕರಿಸಲ್ಪಟ್ಟಿದ್ದಾರೆ ಎಂಬುದನ್ನು Now the ನೋಡುತ್ತೇವೆ. Lord is the true vine. ಈಗ ಕರ್ತನೇ ನಿಜವಾದ ದ್ರಾಕ್ಷಿ ಬಳ್ಳಿ. He has taken the place. ಆತನ ಸ್ಥಳವನ್ನು ತೆಗೆದುಕೊಂಡಿದ್ದಾನೆ. We are in Him. ನಾವು ಆತನಲ್ಲಿದ್ದೇವೆ. And the fruit ought to be seen in you and I. ಈ ಕಾರಣ ನಾವು ಆತನಲ್ಲಿರುವ ಕಾರಣದಿಂದ ಆ ಫಲವು ನನ್ನಲ್ಲಿ, ನಮ್ಮಲ್ಲಿ ಕಾಣಬರಬೇಕು. So the Lord is telling here in the portion that we are considering, that those terms which were given for the Old Testament people being used for us, the New Testament. ಇಲ್ಲಿ ನಾವು ಪರಿಗಣಿಸುತ್ತಿರುವಂತಹ ವೇದ ಭಾಗದಲ್ಲಿ ಕರ್ತನು ಹೇಳುತ್ತಿದ್ದಾನೆ, ಇಸ್ರಾಯೇಲರಿಂದ ಯಾವ ಫಲಗಳು ನಿರೀಕ್ಷಿಸಲ್ಪಟ್ಟಿದ್ದು ಹೊಸ ಒಡಂಬಡಿಕೆಯುಳ್ಳಂತಹ ವಿಶ್ವಾಸಿಗಳಾದಂತ ನಮ್ಮಿಂದ ಆ ಫಲವನ್ನು ಕರ್ತನು ಅಪೇಕ್ಷೆ ಮಾಡುತ್ತಿದ್ದಾನೆ. If they fail, we ought to be successful in this place. ಅವರು ಈ ಫಲ ಕೊಡುವಂತಹ ಸ್ಥಳದಲ್ಲಿ ಅವರು ಸೋತು ಹೋದವರಾಗಿರುವ ಕಾರಣದಿಂದ ಅದರಲ್ಲಿರುವಂತಹ ನಾವು ಅದರಲ್ಲಿ ಯಶಸ್ವಿಯಾಗಬೇಕು. We should be for the glory of the one who brought us out of darkness. ನಮ್ಮನ್ನ ಕತ್ತಲೆಯಿಂದ ಹೊರಗೆ ತಂದಂತಹ ಆ ಕರ್ತನಿಗಾಗಿ ನಾವು ಜೀವಿಸುವರಾಗಿರಬೇಕು. Our life should be a life of witnessing to others. ನಾವು ಇತರರಿಗೆ ಕರ್ತನನ್ನ ಸಾಕ್ಷೀಕರಿಸುವಂತ ಜೀವಿತ ನಮ್ಮದಾಗಿರಬೇಕು. Our life itself should be a gospel before others. ನಮ್ಮ ಜೀವಿತವೇ ಇತರರ ಮುಂದೆ ಒಂದು ಸುವಾರ್ತೆಯಾಗಿರಬೇಕು. This is a great responsibility that we all have. ಇದೇ ನಾವೆಲ್ಲರೂ ಹೊಂದಿರುವಂತಹ ಶ್ರೇಷ್ಠವಾದಂತಹ ಜವಾಬ್ದಾರಿ. Let me tell you one thing. ನಾನು ಒಂದು ವಿಷಯವನ್ನು ಹೇಳಿದ್ದೇನೆ. I mentioned about the order of that first 3 points. ನಾನು ಆ 3 ವಿಷಯಗಳ ಕ್ರಮವನ್ನು ನಿಮಗೆ ಹೇಳಿದೆನು. Without the first, don't go to the second, I said. ನಾನು ಹೇಳಿದೆನು, ಮೊದಲನೇದಿಲ್ಲದೆ ಎರಡನೇದನ್ನು ಮಾಡಬೇಡಿರಿ. Without the second, don't go to the third one, I said. ಎರಡನೇದಿಲ್ಲದಿದ್ದರೆ ಮೂರನೇದಕ್ಕೆ ಹೋಗಬೇಡಿರಿ. Now let me tell you one thing. ಈಗ ನಾನು ಇನ್ನೊಂದು ವಿಷಯವನ್ನು ಹೇಳ್ತೇನೆ. If these first 3 things are there in your life, the fourth one happens automatically. ಈ ಮೊದಲ 3 ವಿಷಯಗಳು ನಿಮ್ಮಲ್ಲಿ ಇರುವುದಾದರೆ ನಾಲ್ಕನೇ ವಿಷಯ ಸ್ವಯಂ ಚಾಲಿತವಾಗಿ ನಿಮ್ಮಲ್ಲಿ ಬರುತ್ತದೆ. If you have holiness in your life, ನಿಮ್ಮಲ್ಲಿ ಪರಿಶುದ್ಧತೆ ಇರುವುದಾದರೆ, if we have love one another, ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದಾದರೆ, not only that, if our life itself could become a worship to God, ಅದು ಮಾತ್ರವಲ್ಲದೆ ನಮ್ಮ ಜೀವಿತವೇ ದೇವರಿಗೆ ಆರಾಧನೆಯಾಗುವುದಾದರೆ, such life shall become a life of witness. ಆ ಒಂದು ಅಂತಹ ಜೀವಿತವು ಸ್ವತಃ ತಾನಾಗಿಯೇ ಸಾಕ್ಷೀಕರಿಸುವಂತಹ ಜೀವಿತವಾಗಿ ಬದಲಾಗುತ್ತದೆ. Dear brothers and sisters, ಪ್ರೀತಿಯ ಸಹೋದರ ಸಹೋದರಿಯರೇ, we are all waiting to reach up there in the presence of God. ನಾವೆಲ್ಲರೂ ದೇವರ ಸಾನ್ನಿಧ್ಯವನ್ನು ಸೇರುವುದಕ್ಕಾಗಿ, ಆ ಮೇಲಕ್ಕೆ ಹೋಗುವುದಕ್ಕಾಗಿ ಕಾಯುತ್ತಿದ್ದೇವೆ. We are all waiting for that day. ನಾವೆಲ್ಲರೂ ಆ ದಿವಸಕ್ಕಾಗಿ ಕಾಯುತ್ತಿದ್ದೇವೆ. ಆ ದಿನಕ್ಕಾಗಿ ಕಾಯಬೇಡಿರಿ. Now we are all waiting for that day. ಆ ದಿನಕ್ಕಾಗಿ ನಾವು ಕಾಯುತ್ತಿದ್ದೇವೆ. All are waiting, right? ಎಲ್ಲರೂ ಕಾಯುತ್ತಿದ್ದೀರಲ್ಲವೇ? Come on, nobody is telling you. ಯಾರು ಹೇಳ್ತಾರೆ? Yes, we are all waiting for that. ನಾವೆಲ್ಲರೂ ಆ ದಿನಕ್ಕಾಗಿ ಕಾಯುತ್ತಿದ್ದೇವೆ. But let me tell you one thing. ನಾನು ಒಂದು ವಿಷಯವನ್ನು ಹೇಳ್ತೇನೆ. The Lord has greater desire than others to take us there. ಆದರೆ ನಮ್ಮನ್ನ ಅಲ್ಲಿ ಕರೆಕೊಳ್ಳುವುದಕ್ಕಾಗಿ ನಮಗಿರುವಂತಹ ದೊಡ್ಡ ಬಯಕೆಯನ್ನು ಕರ್ತನು ಹೊಂದಿದ್ದಾನೆ. Yes or no? ಹೌದಿಲ್ವೋ? For us sometimes doubt comes, isn't it? It's not good. ನಮಗಾದರೂ ಕೆಲವೊಮ್ಮೆ ಅನುಮಾನಗಳು ಬರ್ತವೆ. Even for John the Baptist and Elijah and all, they also had doubts. ಎಲಿಯ, ಸ್ನಾನಿಕನಾದ ಯೋಹಾನನ ಅಂತವರಿಗೂ ಅನುಮಾನಗಳಿತ್ತು. So for us also sometimes doubts may come. ಒಂದು ವೇಳೆ ನಮಗೂ ಕೂಡ ಅನುಮಾನಗಳು ಬರಬಹುದು. But remember, the Lord has no doubted. ಆದರೆ ಕರ್ತನಿಗೆ ಇದರಲ್ಲಿ ಸಂದೇಹವಿಲ್ಲ. He knows what He is going to do. ಆತನು ಏನು ಮಾಡಲಿದ್ದಾನೆ ಎಂಬುದು ಆತನಿಗೆ ಗೊತ್ತು. So, just as He prayed, He wanted His people to be where He will be seen. ಆತನಿಗಾಗಲೇ ಪ್ರಾರ್ಥನೆ ಮಾಡಿದಾಗೆ ತಾನು ಎಲ್ಲಿದ್ದಾನೋ ಆತನ ಇರುವಲ್ಲಿ ನಾವಿರಬೇಕೆಂಬುದು ಆತನ ಬಯಕೆ. There is a great desire for that. ಇದು ಆತನಿಗೆ ದೊಡ್ಡ ಬಯಕೆ, ಆಸೆ ಈ ವಿಷಯದಲ್ಲಿದೆ. The question is this: ಆದರೆ ಪ್ರಶ್ನೆ ಏನಂದ್ರೆ, then why are we not here? ಆತನಿಗೆ ಬಯಕೆ ಇರುವುದಾದರೆ ನಾವು ಯಾಕೆ ಇಲ್ಲಿ ಬಿಡಲ್ಪಟ್ಟಿದ್ದೇವೆ? Why we are being left here in this earth? ನಾವು ಯಾಕೆ ಈ ಲೋಕದಲ್ಲಿ ಇಡಲ್ಪಟ್ಟಿದ್ದೇವೆ? It's only for this purpose. ಅವೆಲ್ಲವೂ ಕೂಡ ಈ ಒಂದು ಉದ್ದೇಶಕ್ಕಾಗಿ, To be witnesses to others. ನಾವು ಇತರರಿಗೆ ಆತನ ಸಾಕ್ಷಿಗಳಾಗಿರಬೇಕೆಂಬ ಕಾರಣದಿಂದ ಬಿಡಲ್ಪಟ್ಟಿದ್ದೇವೆ. We should be witnesses to the Lord. ನಾವು ಕರ್ತನನ್ನ ಸಾಕ್ಷೀಕರಿಸುವರಾಗಿರಬೇಕು. Lord said, "Ye are my witnesses." ಕರ್ತನ ಹೇಳಿದನು, ನೀವು ನನ್ನ ಸಾಕ್ಷಿಗಳಾಗಿರಬೇಕು. For that one purpose, He has left us in this. ಆ ಒಂದೇ ಒಂದು ಉದ್ದೇಶಕ್ಕಾಗಿ ಆತ ನಮ್ಮನ್ನು ಇನ್ನೂ ಇಲ್ಲಿ ಬಿಟ್ಟಿದ್ದಾನೆ. ನಾನು ಇನ್ನೊಂದು ವಿಷಯ ಹೇಳ್ತೇನೆ. This witnessing happens in our life in 3 ways. ಕರ್ತನ ಸಾಕ್ಷಿಗಳಾಗಿರುವಂತಹ ವಿಷಯ ನಮ್ಮ ಜೀವಿತದಲ್ಲಿ 3 ಮಾರ್ಗಗಳಲ್ಲಿ ನಡೆಯುತ್ತದೆ. Number 1, ಮೊದಲನೆಯದು proclamation. ಘೋಷಿಸುವುದರ ಮೂಲಕವಾಗಿ. Number 2, ಎರಡನೆಯದು service.
ಸೇವೆಯ ಮೂಲಕವಾಗಿ. Number 3, ಮೂರನೇದು by life. ನಮ್ಮ ಜೀವನದ ಮೂಲಕವಾಗಿ. Repeat that. ನಾನು ಮತ್ತೊಮ್ಮೆ ಅದನ್ನು ಪುನರಾವರ್ತಿಸುತ್ತೇನೆ. Proclamation, ಸಾರಿ ಹೇಳುವುದು, ಘೋಷಿಸುವುದು, service, ಸೇವೆ, by life. ಜೀವಿತ. These 3 things we can, put in 3 Greek words. ಈ ಮೂರು ವಿಷಯಗಳನ್ನ ಮೂರು ಗ್ರೀಕ್ ಭಾಷೆಯ ಮೂರು ಪದಗಳಲ್ಲಿ ನಾವು ಹಾಕಬಹುದು. Greek language is important ಗ್ರೀಕ್ ಭಾಷೆ ಪ್ರಾಮುಖ್ಯವಾದದ್ದೇ. for the serious study of the scripture and all that. ದೇವರ ವಾಕ್ಯದ ಒಂದು ತೀವ್ರವಾದ ಅಧ್ಯಯನಕ್ಕೆ ಅದನ್ನು ನಾವು ಉಪಯೋಗಿಸುತ್ತೇವೆ. These 3 words, if you want to remember, you remember, otherwise forget, no problem. ಈ ಮೂರು ಪದಗಳನ್ನ ನೀವು ನೆನಪಿಟ್ಟುಕೊಳ್ಳಲು ಬಯಸುವುದಾದರೆ ನೆನಪಿಟ್ಟುಕೊಳ್ಳಿ, ಇಲ್ಲದಿದ್ರೂ ಪರವಾಗಿಲ್ಲ. The first word is charisma. ಮೊದಲನೇ ವಿಷಯ ಕರಿಗ್ಮ. The second word is diaconia. ಎರಡನೇ ಪದ ಡೈಕೋನಿಯಾ. And the third word is koinonia. ಮೂರನೇ ಪದ ಕೊಯ್ನೋನಿಯಾ. I think the last word is familiar to us, isn't it? ಆ ಮೂರನೇ ಒಂದು ಪದ ನಮಗೆ ಸುಲಭವಾದದ್ದು. The last word is familiar to us, isn't it? The last word is familiar to us. ಆ ಕೊನೆಯ ಪದ ನಮಗೆ ಚಿರಪರಿಚಿತವಾದದ್ದು. Yeah, koinonia. ಕೊಯ್ನೋನಿಯಾ. Yes or no? ಹೌದೇನು? Yeah, we hear. Not to. I will repeat the 3 words again. ಆ ಮೂರು ಪದಗಳನ್ನ ನಾನು ಮತ್ತೊಮ್ಮೆ ಹೇಳ್ತೇನೆ. Charisma. ಕರಿಗ್ಮ. When I give this word to Malayalis, often I say like this. ನಾನು ಮಲಯಾಳ ಮಾತನಾಡುವ ಜನರಿಗೆ ಪದವನ್ನು ಕೊಡುವಾಗ ನಾನು ಹೇಳ್ತೇನೆ. Easy way to remember this word charisma. ಈ ವಿಷಯವನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಒಂದು ಸುಲಭವಾದ ಮಾರ್ಗವಿದೆ. Malayalam there is the word charisma. Charisma is. ಮಲಯಾಳಂ ಭಾಷೆಯಲ್ಲಿ ಕರಿಕಿಮ ಎಂಬ ಪದವಿದೆ. So you just have to remember that word. ಆ ಪದವನ್ನು ನೀವು ನೆನಪು ಮಾಡಿಕೊಂಡ್ರೆ ಸಾಕು. Charisma. ಕರಿಗ್ಮ. Then diaconia. ಡೈಕೋನಿಯಾ. Is deacon familiar to you? ಡೀಕನ್ ಎಂಬ ಪದ ನಿಮಗೆ ಪರಿಚಿತವಾದಲ್ಲವೇ? Yes, we are familiar with that. This word comes from there. ಡೀಕನ್ ಎಂಬ ಪದವು ಈ ಡೈಕೋನಿಯಾ ಎಂಬ ಪದದಿಂದ ಬರುತ್ತದೆ. Diaconia. ಡೈಕೋನಿಯಾ. Then you have koinonia, that's fellowship. ಮೂರನೇದಾಗಿ ಕೊಯ್ನೋನಿಯಾ ಅಂತ ಹೇಳುವಾಗ ಅನ್ಯೋನ್ಯತೆ ಎಂಬುದೇ ಆ ಮಾತಿನ ಅರ್ಥ. ಅನ್ಯೋನ್ಯತೆ. So charisma means proclamation. ಕರಿಗ್ಮ ಎಂಬುದಾಗಿ ಹೇಳುವ ಪದದ ಅರ್ಥ ಸಾರಿ ಹೇಳುವುದು ಅಥವಾ ಘೋಷಿಸುವುದು. That means proclaiming the gospel, the love of God through words. ಅಂದರೆ ಮಾತಿನ ರೂಪದಲ್ಲಿ ದೇವರ ಪ್ರೀತಿಯನ್ನು ಘೋಷಿಸುವುದು ಅಥವಾ ಸಾರಿ ಹೇಳುವುದು. Diaconia means sharing the love of God by service, serving others. ಡೈಕೋನಿಯಾ ಎಂಬುದಾಗಿ ಹೇಳುವಂತ ಮಾತಿನ ಅರ್ಥ ದೇವರ ಪ್ರೀತಿಯನ್ನ ಇತರರ ಸೇವೆಗಳ ಮೂಲಕವಾಗಿ ತೋರಿಸುತ್ತದೆ. And then the third word, koinonia, is living like Christ lived and sharing the gospel through life itself. ಅಂದ್ರೆ ಕೊಯ್ನೋನಿಯಾ ಅಂತ ಹೇಳುವಂತ ಮೂರನೇ ಪದದ ಅರ್ಥ ಕ್ರಿಸ್ತನು ಜೀವಿಸಿದ ಹಾಗೆಯೇ ಜೀವಿಸಿ ಜೀವಿತದ ಮೂಲಕವಾಗಿ ಇತರರಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದು. Why did I mention these 3 things? ನಾನು ಯಾಕೆ ಈ ಮೂರು ಪದಗಳನ್ನು ಹೇಳಿದೆನು? Just to bring to your attention one fact. ನಿಮ್ಮ ಗಮನವನ್ನ ಒಂದು ವಿಷಯದ ಒಂದು ಸತ್ಯದ ಕಡೆಗೆ ತಿರುಗಿಸುವುದಕ್ಕಾಗಿ. In India, especially in North India, the first 2 has become somewhat impossible. ಯಾಕಂದ್ರೆ ಉತ್ತರ ಭಾರತದಲ್ಲಿ ಈ ಮೊದಲ 2 ವಿಷಯಗಳು ಹೆಚ್ಚು ಕಡಿಮೆ ಅಸಾಧ್ಯವಾಗಿ ಹೋಗಿದೆ. Proclamation has become impossible. ಅಲ್ಲಿ ಸಾರಿ ಹೇಳುವುದು ಅಸಾಧ್ಯವಾಗಿದೆ. Say 20-25 years back, anywhere we could stand and preach the gospel. 20-25 ವರ್ಷಗಳ ಹಿಂದೆ ನಾವು ಎಲ್ಲಿ ನಿಂತು ಸುವಾರ್ತೆಯನ್ನು ಸಾರಬಹುದಾಗಿದ್ದು. Now nothing. ಈಗ ಅದು ಸಾಧ್ಯವಿಲ್ಲ. In North India, some of the places you cannot have a gathering like this. ನೀವು ಉತ್ತರ ಭಾರತದಲ್ಲಿ ಕೆಲವು ಸ್ಥಳಗಳಿಂದ ಕೂಡಿ ಬರೋಣಕ್ಕೆ ಸಾಧ್ಯವಿಲ್ಲ. I hope you all know that you have been praying at home. ನೀವು ಅವೆಲ್ಲವುಗಳಿಗಾಗಿ ಪ್ರಾರ್ಥನೆ ಮಾಡುತ್ತಿರುವುದರಿಂದ ನಿಮಗೆ ಅದು ಗೊತ್ತಿದೆ ಎಂದು ನಾನು ನಂಬುತ್ತೇನೆ. So charisma, proclamation has become difficult. ಆ ಕರಿಗ್ಮ ಎಂದು ಹೇಳುವಂತ ಆ ಸಾರಿ ಹೇಳುವುದು ಕಷ್ಟಕರವಾಗಿದೆ. Look at the second one. ಎರಡನೇ ಗಮನಿಸಿರಿ. Diaconia. ಡೈಕೋನಿಯಾ. That is serving others and showing the love. ಇತರರಿಗೆ ಸೇವೆ ಮಾಡಿ ಪ್ರೀತಿ ತೋರಿಸುವಂತದ್ದು. That also has become difficult. ಅದು ಕೂಡ ಕಠಿಣವಾಗಿ ಹೋಗಿದೆ. We don't want your schools. ನಮಗೆ ನಿಮ್ಮ ಶಾಲೆಗಳು ಬೇಡ. We don't want your hospitals. ನಿಮ್ಮ ಆಸ್ಪತ್ರೆಗಳು ಬೇಡ. We don't want your orphanages. ನಿಮ್ಮ ಅನಾಥಾಶ್ರಮಗಳು ಬೇಡ. I hope all of you know that, isn't it? ಈ ಎಲ್ಲ ಸಂಗತಿ ನಿಮಗೆ ಗೊತ್ತಲ್ಲವೇ? That's a problem in the north and in the south also now. ಈಗ ಅದು ಉತ್ತರ ಭಾರತದಲ್ಲಿ ಸಮಸ್ಯೆ ಆಗಿದೆ, ಈಗ ದಕ್ಷಿಣದಲ್ಲೂ ಕೂಡ ಆಗುತ್ತಿದೆ. We don't want your diaconia service. ನಿಮ್ಮ ಒಂದು ಡೈಕೋನಿಯಾ ಒಂದು ಸೇವೆ ನಮಗೆ ಬೇಡ. Your aim is something else. ನಿಮ್ಮ ಉದ್ದೇಶವೇ ಬೇರೆ ಆಗಿದೆ. Take it away. ಅದನ್ನು ತೆಗೆದುಕೊಂಡು ಹೋಗಿರಿ. That's the attitude now. ಅದುವೇ ಇಲ್ಲಿ ಜನರ ಮನೋಭಾವ. But the third one, ಆದರೆ ಮೂರನೆಯದು, no one will say that you stop this. ಇದನ್ನು ನಿಲ್ಲಿಸಿರಿ ಎಂಬುದಾಗಿ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ. What is that? ಅದು ಯಾವುದು? By your life. ನಿಮ್ಮ ಜೀವಿತ. Koinonia. ಕೊಯ್ನೋನಿಯಾ. Living the life of Christ. ಕ್ರಿಸ್ತನ ಜೀವಿತವನ್ನು ಜೀವಿಸುವುದು. Sharing your life. ನಿಮ್ಮ ಜೀವಿತವನ್ನು ಹಂಚಿಕೊಳ್ಳುವುದು. No one
one will come and say, stop living a proper life. ನೀನು ಸರಿಯಾದ ಜೀವಿತವನ್ನು ಜೀವಿಸುವುದನ್ನು ನಿಲ್ಲಿಸು ಎಂಬುದಾಗಿ ಯಾರು ಹೇಳಲಿಕ್ಕಾಗುವುದಿಲ್ಲ. Stop living this Christ life. ಈ ಕ್ರಿಸ್ತನ ಜೀವಿತವನ್ನು ಜೀವಿಸುವುದನ್ನು ನಿಲ್ಲಿಸು ಎಂದು ಯಾರು ಹೇಳುವುದಿಲ್ಲ. You see, nobody will come and say that. ಯಾರು ಬಂದರೆ ಹೇಳೋದಿಲ್ಲ. By the way we live, we should make other people say, ask this question, why this fellow is different. ನಾವು ಜೀವಿಸುವಂತಹ ಜೀವಿತದ ಮೂಲಕವಾಗಿ ನಮ್ಮನ್ನು ನೋಡುವಂತಹ ವ್ಯಕ್ತಿಯು ಈ ವ್ಯಕ್ತಿ ಯಾಕೆ ಹೀಗೆ ಜೀವಿಸುತ್ತಿದ್ದಾನೆ ಎಂಬ ಪ್ರಶ್ನೆಯನ್ನು ನಮ್ಮನ್ನು ಕೇಳುವಷ್ಟು ಮಟ್ಟಿಗೆ ನಾವು ಜೀವಿಸಬೇಕು. Through our life, we should turn their attention to Christ. ನಮ್ಮ ಜೀವಿತದ ಮೂಲಕವಾಗಿ ನಮ್ಮನ್ನು ನೋಡುವವರ ಗಮನವನ್ನು ನಾವು ಕ್ರಿಸ್ತನ ಕಡೆಗೆ ಸೆಳೆಯುತ್ತೇವೆ. Witnessing through life. ಜೀವಿತದ ಮೂಲಕವಾಗಿ ಸಾಕ್ಷೀಕರಿಸುವಂತದ್ದು. Lifestyle itself becoming a witnessing. ನಮ್ಮ ಜೀವಿತ ಶೈಲಿಯೇ ಒಂದು ಸಾಕ್ಷಿಯಾಗಿ ಬದಲಾಗುವಂತದ್ದು. Tell you an illustration. ನಾನೊಂದು ಉದಾಹರಣೆ ಹೇಳ್ತೇನೆ. This happened during the COVID time. ಇದು ಕೊರೋನಾ ಎಂಬ ಮಹಾಮಾರಿಯ ಸಮಯದಲ್ಲಿ ಆದದ್ದು. It happened in connection with an engineering college in Vellore. ವೆಲ್ಲೂರಿನಲ್ಲಿದ್ದಂತ ಒಂದು ಇಂಜಿನಿಯರಿಂಗ್ ಕಾಲೇಜಿನಕ್ಕೆ ಸಂಬಂಧಪಟ್ಟ ಹಾಗೆ ನಡೆದದ್ದು. In the COVID time, students were not going to the college. They were all doing the studies on Zoom. ಆ ಕೋವಿಡ್ ನ ಸಮಯದಲ್ಲಿ ಅವರೆಲ್ಲರೂ ಕಾಲೇಜುಗಳಿಗೆ ಹೋಗದೆ Zoom ನ ಮೂಲಕವಾಗಿ ಕಲಿಯುತ್ತಿದ್ದರು. Various places, their own home, they sit and connect by Zoom. ಅವರೆಲ್ಲರೂ ವಿವಿಧ ಸ್ಥಳಗಳಿಗೆ ಸೇರಿದವರಾಗಿದ್ದು Zoom ನಲ್ಲಿ ಒಟ್ಟಾಗಿ ಸೇರುತ್ತಿದ್ದರು. And some of the students, they just keep it open and they will do their own things. ಕೆಲವರು Zoom ಗೆ ಸೇರಿದ ನಂತರ ಅವರವರ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದರು. Even in the exams, assignments and all that, they could fool the teachers. ಆ ಪರೀಕ್ಷೆಗಳ ವಿಷಯದಲ್ಲಿಯೂ ಅಸೈನ್ಮೆಂಟ್ ಗಳ ವಿಷಯದಲ್ಲಿಯೂ ಆ ಒಂದು ಉಪಾಧ್ಯಾಯರನ್ನು ಅವರು ವಂಚಿಸುತ್ತಿದ್ದರು. So many people were doing that. ಅನೇಕರು ಹೀಗೆ ಮಾಡುತ್ತಿದ್ದರು. So in that class, there was a sister who was a believer. ಆ ತರಗತಿಯಲ್ಲಿ ವಿಶ್ವಾಸಿಯಾಗಿದ್ದಂತ ಸಹೋದರಿಯರೊಬ್ಬರಿದ್ದರು. She was very prompt in her class. ಆಕೆ ತನ್ನ ತರಗತಿಯಲ್ಲಿ ಯಥಾರ್ಥರಾಗಿದ್ದರು. Did all her works, assignments and all that very faithfully. ಆಕೆ ತನ್ನ ಎಲ್ಲಾ ಅಸೈನ್ಮೆಂಟ್ ಗಳನ್ನ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಮಾಡುತ್ತಿದ್ದಳು. During the COVID time, there were many students who had real problems, in understanding and doing things. ಯಾಕಂದ್ರೆ ಕೊರೋನಾ ಸಮಯದಲ್ಲಿ ಅನೇಕರಿಗೆ ಅನೇಕ ವಿಷಯಗಳು ಅರ್ಥವಾಗದಂತ ಸಂಗತಿಗಳು, ಅನೇಕ ಸಮಸ್ಯೆಗಳಿದ್ದವು. She identified such students and reached out to them and tried to help them. ಅಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಈ ವಿಷಯಗಳಲ್ಲಿ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿದಳು. So she was very faithful. ಈ ಕಾರಣದಿಂದ ಆಕೆ ಬಹಳ ನಂಬಿಕಸ್ಥಳಾಗಿದ್ದಳು. One of the students, one boy, he noticed this girl. ಈ ಸಹೋದರಿಯನ್ನ ಆ ಗುಂಪಿನಲ್ಲಿದ್ದಂತ ಒಬ್ಬ ಹುಡುಗನು ಗುರುತಿಸಿದನು. He asked this question to himself. ಅವನು ಆ ಹುಡುಗನು ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಂಡನು. See, we are all dishonest and doing whatever we want. ನಾವು ಯಥಾರ್ಥತೆ ಇಲ್ಲದೆ ನಮಗೆ ಬೇಕಾದದನ್ನು ನಾವು ಮಾಡುತ್ತಿದ್ದೇವೆ. This girl is different. ಆದರೆ ಈ ಹೆಣ್ಣು ವ್ಯತ್ಯಾಸವಾಗಿದ್ದಾಳೆ. And he thought of asking that question to her directly. ಈ ಪ್ರಶ್ನೆಯನ್ನು ಆಕೆಯನ್ನೇ ನೇರವಾಗಿ ಕೇಳೋಣ ಎಂಬುದಾಗಿ ಹುಡುಗನ ಅಂದುಕೊಂಡ. One day he telephoned and asked this question to her. ಒಂದು ದಿವಸ ಕರೆ ಮಾಡಿ ಆಕೆಯನ್ನು ಕೇಳಿದನು. How you are different? ನೀನು ಹೇಗೆ ಇಷ್ಟು ವ್ಯತ್ಯಾಸವಾಗಿದ್ದಿ? You are very honest in everything. ನೀನು ಮಾಡುವಂತ ಎಲ್ಲದರಲ್ಲಿ ಯಥಾರ್ಥವಾಗಿದೆಯಲ್ಲ. You are fooling around and you are very serious and you are very helpful and all that. ನಾವು ಎಲ್ಲರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೇವೆ, ನೀನಾದ್ರೆ ಎಲ್ಲರಿಗೂ ಸಹಾಯ ಮಾಡುತ್ತಾ ಯಥಾರ್ಥವಾಗಿದ್ದೀಯ. What makes you do like this? ಇದನ್ನ ನೀನು ಹೀಗೆ ಮಾಡೋದಕ್ಕೆ ನಿನಗೆ ಕಾರಣವೇನು? And the girl answered, I am a Christian. ಆಗ ಆ ಹೆಣ್ಣು ಆ ಸಹೋದರಿ ಹೇಳಿದಳು, ನಾನು ಕ್ರೈಸ್ತರು. And he said, I know many Christians, they are not like this. ಆ ಹುಡುಗನು ಹೇಳಿದ, ನನಗೆ ಅನೇಕ ಕ್ರೈಸ್ತರು ಗೊತ್ತು, ಅವಳು ಯಾರು ಹೀಗಿಲ್ಲವಲ್ಲ. And she said, I am a true Christian. ಆಕೆ ಹೇಳಿದಳು, ನಾನು ನಿಜವಾದಂತಹ ಕ್ರೈಸ್ತಳು. What is a true Christian? ಒಬ್ಬ ನಿಜವಾದ ಕ್ರೈಸ್ತಳು ಅಂದ್ರೆ ಯಾರು? I am born again. ನಾನು ತಿರುಗಿ ಹುಟ್ಟಿದ್ದೇನೆ. Born again, what is that? ಹಂಗಂದ್ರೆ ಏನು? She explained that. ಆಕೆ ಅದನ್ನು ವಿವರಿಸಿದಳು. And she started telling about Christ. ಆಗ ಆಕೆ ಕ್ರಿಸ್ತನ ಕುರಿತಾಗಿ ಹೇಳೋದಕ್ಕೆ ಆರಂಭ ಮಾಡಿದಳು. She started sharing the gospel. ಈಗ ಆ ವ್ಯಕ್ತಿಗೆ ಸುವಾರ್ತೆಯನ್ನು ಹೇಳೋದಕ್ಕೆ ಆರಂಭ ಮಾಡಿದಳು. And she asked, where are you? ಆಕೆ ಕೇಳಿದ, ನೀನು ಎಲ್ಲಿದ್ದೀಯಾ? And he said, I am in Gujarat. ನಾನು ಗುಜರಾತ್ ಅಲ್ಲಿ ಇದ್ದೇನೆ. And he was of a different background and all that. ಆ ಹುಡುಗನು ಸಂಪೂರ್ಣವಾಗಿ ವಿವಿಧ ಹಿನ್ನೆಲೆಯಿಂದ ಬಂದವನು. And she gave this address to some evangelist there. ಅಲ್ಲಿ ಗುಜರಾತ್ ಅಲ್ಲಿ ಇದ್ದಂತ ಒಬ್ಬ ದೇವರ ಸವಾರ್ಥಿಕರಿಗೆ ಈ ವ್ಯಕ್ತಿಯ ಹುಡುಗನ ವಿಳಾಸವನ್ನು ಕೊಟ್ಟರು. They got in touch. ಅವರು ಒಬ್ಬರನ್ನೊಬ್ಬರು ಪರಸ್ಪರ ಸಂಪರ್ಕಿಸಿದರು. And at last he came to the Lord. ಅಂತಿಮವಾಗಿ ಆ ಹುಡುಗನು ಕರ್ತನ ಬಳಿಗೆ ಬಂದನು. He became a true Christian, a born again Christian. ಆ ಹುಡುಗನು ನಿಜವಾಗಿ ತಿರುಗಿ ಹುಟ್ಟಿದ ಕ್ರೈಸ್ತನಾದನು. That young man, after finishing his studies and all that, is living for the Lord in one of the Indian cities. ಈ ಹುಡುಗನಿಗೆ ತನ್ನ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿದ ನಂತರ ಈಗ ಭಾರತೀಯದ ಒಂದು ಪಟ್ಟಣದಲ್ಲಿ ಕರ್ತನಿಗಾಗಿ ಈಗ ಜೀವಿಸುತ್ತಿದ್ದಾನೆ. That is koinonia. ಅದನ್ನೇ ಕೊಯ್ನೋನಿಯಾ ಅಂತ ಕರೆಯುತ್ತೇವೆ. ಅರ್ಥವಾಯ್ತಾ? She was not preaching through the Zoom. ಆಕೆ Zoom ನ ಮೂಲಕವಾಗಿ ಪ್ರಸಂಗ ಮಾಡುತ್ತಿರಲಿಲ್ಲ. She was not going outside or anything. ಆಕೆ ಹೊರಗೆ ಹೋಗಿ ಸಾರುತ್ತಿರಲಿಲ್ಲ. She was just being a Christian in that classroom. ಆಕೆ ಆ ತರಗತಿಯಲ್ಲಿ ಒಬ್ಬ ಕ್ರೈಸ್ತಳಾಗಿ ಜೀವಿಸುತ್ತಿದ್ದಳು ಅಷ್ಟೇ. Through her life,
she touched somebody. ಆದ್ರೆ ಆಕೆ ಜೀವಿತದ ಮೂಲಕವಾಗಿ ಯಾರನ್ನು ಆಕೆ ಸ್ಪರ್ಶಿಸಿದಳು. This kind of things are happening in many lives. ಇನ್ನು ಅನೇಕ ಕಡೆಗಳಲ್ಲಿ ಇಂಥ ವಿಷಯಗಳು ನಡೆಯುತ್ತಿದ್ದಾವೆ. And are we able to do the same thing? ಆದ್ರೆ ನಾವು ಅದನ್ನ ಮಾಡಲು ಶಕ್ತರಾಗಿದ್ದೇವಾ? Maybe you are studying in a college or a school. ನೀವು ಕೂಡ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದ್ತಿರಬಹುದು. Be a Christian student there. ಅಲ್ಲಿ ಕ್ರಿಸ್ತೀಯ ವಿದ್ಯಾರ್ಥಿಯಾಗಿದೆ. You may be an accountant or something else in an office. ಒಂದು ವೇಳೆ ನೀವು ಕಚೇರಿಯಲ್ಲಿ ಅಕೌಂಟೆಂಟ್ ಆಗಿರೋದು ಕೆಲಸದವರಾಗಿರಬಹುದು. True Christian there. ಅಲ್ಲಿ ಯಥಾರ್ಥವಾದ ನಿಜವಾದ ಕ್ರೈಸ್ತರಾಗಿರಿ. Among the neighbors. ಈ ನೆರೆಹೊರೆಯವರ ಮಧ್ಯದಲ್ಲಿ Be a true Christian there. ನಿಜವಾದ ಕ್ರೈಸ್ತರಾಗಿರಿ. Wherever we conduct ourselves. ಎಲ್ಲೆಲ್ಲೆಲ್ಲ ನಮ್ಮ ವರ್ತನೆಯನ್ನು ನಾವು ತೋರಿಸುತ್ತೇವೋ, Show the love of God. Show the gospel through your life. ದೇವರ ಪ್ರೀತಿಯನ್ನ ಸುವಾರ್ತೆಯನ್ನು ನಿಮ್ಮ ಜೀವಿತದ ಮೂಲಕವಾಗಿ ತೋರಿಸಿರಿ. Nobody will stop this. ನಿಮ್ಮನ್ನು ಯಾರು ಈ ವಿಷಯದಲ್ಲಿ ತಡೆಯಲಿಕ್ಕಾಗುವುದಿಲ್ಲ. Nobody can stop this. ಯಾರಿಂದಲೂ ತಡೆಯಲು ಸಾಧ್ಯವಾಗುವುದಿಲ್ಲ. This way of communicating the gospel will continue forever. ಈ ಮಾರ್ಗದಲ್ಲಿ ಸುವಾರ್ತೆಯನ್ನು ಸಾರುವಂತ ಒಂದು ವಿಧವು ಸತತವಾಗಿ ಮುಂದುವರಿಯುತ್ತದೆ. Use it. ಅದನ್ನು ಉಪಯೋಗಿಸಿರಿ. Proclamation that may stop. ಆ ಸಾರುವುದು ಬೇಕಾದ್ರೆ ನಿಂತು ಹೋಗಬಹುದು. Service that may stop. ಸೇವೆ ಮಾಡುವುದು ನಿಂತು ಹೋಗಬಹುದು. But fellowship through life it will never stop. ಆದರೆ ಜೀವಿತದ ಮೂಲಕವಾದಂತಹ ಅನ್ಯೋನ್ಯತೆಯು ಎಂದಿಗೂ ನಿಲ್ಲುವುದಿಲ್ಲ. None can stop. ಅದನ್ನು ಯಾರಿಂದಲೂ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. As I mentioned, we are left behind in this earth for that very purpose. ನನಗಾಗಲೇ ಹೇಳಿದ ಹಾಗೆ ನಾವು ಸಾಕ್ಷೀಕರಿಸಬೇಕೆಂಬ ಉದ್ದೇಶದಿಂದಲೇ ಈ ಲೋಕದಲ್ಲಿ ಇನ್ನು ಬಿಡಲ್ಪಟ್ಟಿದ್ದ ಪಟ್ಟವರಾಗಿದ್ದೇವೆ. Paul says in Philippians 1:27. ಪೌಲನು 1:27 ಫಿಲಿಪಿಯರಿಗೆ ಹೇಳುವ ಹಾಗೆ, Let your conduct be the gospel of the Lord Jesus. ನಿಮ್ಮ ಒಂದು ಜೀವಿತವೇ ನೀವು ಕೇಳಿದಂತಹ ಸುವಾರ್ತೆಗೆ ಅನುಸಾರವಾಗಿರಲಿ. Life of witnessing. ಸಾಕ್ಷೀಕರಿಸುವಂತಹ ಒಂದು ಜೀವಿತ. We were looking at the responsibilities we have as growing Christians. ನಾವು ಕ್ರಿಸ್ತೀಯ ಜೀವಿತದಲ್ಲಿ ಬೆಳೆಯುವವರಾಗಿ ನಮಗಿರುವಂತಹ ಜವಾಬ್ದಾರಿಗಳನ್ನು ನಾವು ನೋಡುತ್ತಾ ಬಂದೆವು. Spiritual growth or edification was our topic, isn't it? ನಮ್ಮ ಆತ್ಮಿಕವಾದಂತಹ ಬೆಳವಣಿಗೆ ಎಂಬುದೇ ನಮ್ಮ ವಿಷಯವಾಗಿದ್ದಲ್ಲವೇ? As I said at the beginning, the Lord wants us to grow as responsible children. ನಾನು ಈಗಾಗಲೇ ಹೇಳಿದ ಆರಂಭದಲ್ಲಿ ಹೇಳಿದ ಹಾಗೆ ನಾವು ಜವಾಬ್ದಾರಿಯುಳ್ಳ ಮಕ್ಕಳಾಗಿ ಬೆಳೆಯಬೇಕೆಂಬುದೇ ಕರ್ತನ ಬಯಕೆಯಾಗಿದೆ. We have responsibility to ourselves. ನಾವು ನಮ್ಮನ್ನು ಕೇಳಿಕೊಳ್ಳುವಂತ ಜವಾಬ್ದಾರಿ ನಮಗಿದೆ. Keep ourselves holy. ನಮ್ಮನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. We have responsibilities to others. ನಾವು ಇತರರೊಂದಿಗೆ ಇರುವಂತ ಜವಾಬ್ದಾರಿ ಉಳ್ಳವರಾಗಿದ್ದೇವೆ. Extend love to others. ಇತರರಿಗೆ ನಮ್ಮ ಪ್ರೀತಿಯನ್ನು ಹೆಚ್ಚಿಸಬೇಕು. We have responsibility upward to our God. ನಾವು ದೇವರ ವಿಷಯದಲ್ಲಿ ಜವಾಬ್ದಾರಿ ಉಳ್ಳವರಾಗಿದ್ದೇವೆ. That is our life becoming a worship unto Him. ನಮ್ಮ ಜೀವಿತವೇ ಆತನ ಮುಂದೆ ಒಂದು ಆರಾಧನೆಯಾಗಿ ಬದಲಾಗುವಂಥದ್ದು. We have responsibility to the world also. ನಾವು ಲೋಕದ ವಿಷಯದಲ್ಲೂ ಕೂಡ ಜವಾಬ್ದಾರಿ ಉಳ್ಳವರಾಗಿದ್ದೇವೆ. To live a life of witness. ಆತನ ವಿಷಯದಲ್ಲಿ ಕರ್ತನ ವಿಷಯದಲ್ಲಿ ಸಾಕ್ಷಿಗಳಾಗಿ ಜೀವಿಸುವಂಥದ್ದು. Lord help us that we may remember this responsibility. ಈ ಜವಾಬ್ದಾರಿಗಳನ್ನು ನಾವು ನೆನಪು ಮಾಡಿಕೊಳ್ಳುವಂತ ಕರ್ತನ ಸಹಾಯ ಮಾಡಲಿ. The Lord is coming. ಕರ್ತನ ಬರುತ್ತಿದ್ದಾನೆ. It's very near. ಆತನು ಬಹಳ ಹತ್ತಿರದಲ್ಲಿದ್ದಾನೆ. And if we have to appear the love appearance of the Lord Jesus Christ. ನಾವು ಕರ್ತನಾದಂತಹ ಯೇಸು ಕ್ರಿಸ್ತನ ಬರುಣವನ್ನು ಪ್ರೀತಿಸುವವರಾದರೆ It's necessary for us to keep this responsibility full. ನಮಗಿರುವಂತಹ ಈ ಜವಾಬ್ದಾರಿಗಳು ನಮ್ಮ ಮೂಲಕವಾಗಿ ನೆರವೇರಬೇಕಾದದ್ದು ಅವಶ್ಯಕವಾಗಿದೆ. If we are not fulfilling this, we are not ready. ಇದನ್ನು ನಾವು ನೆರವೇರಿಸದೆ ಹೋದರೆ ನಾವು ಸಿದ್ಧರಾಗಿಲ್ಲ. May the Lord help us that we may examine ourselves and make corrective steps in our life. ನಮ್ಮ ಈ ವಿಷಯಗಳಲ್ಲಿ ನಮ್ಮನ್ನು ನಾವು ತಿದ್ದುಪಡಿಸಿಕೊಂಡವರಾಗಿ ಸರಿಯಾದಂತಹ ಹೆಜ್ಜೆಗಳನ್ನು ತೆಗೆದುಕೊಳ್ಳುವಂತೆ ಕರ್ತನ ಸಹಾಯ ಮಾಡಲಿ. May the Lord help you all as you think of this. ನೀವು ಈ ಸಂಗತಿಗಳ ವಿಷಯಗಳು ಆಲೋಚನೆ ಮಾಡುತ್ತಾ ಹೋದಂತೆ ದೇವರು ನಿಮಗೆ ಸಹಾಯ ಮಾಡಲಿ. May the Lord bless us all. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.